ಕ್ರಿಯಾಪದ. ನೆಕ್ಸ್ಟ್ ಒಂದು ಯಾವ್ದು ನೋಡೋಣ ಅಂದ್ರೆ ಕ್ರಿಯಾಪದ ನೋಡ್ರಿ. ಮಾದರಿಯ ವಾಕ್ಯಗಳನ್ನು ನೋಡೋಣ. ಮಾದರಿಯ ವಾಕ್ಯಗಳ ಫಸ್ಟ್ ಒನ್ನ ಕ್ರಿಯಾಪದ ಒಳಗೆ ತಾಯಿಯ ಅಡುಗೆಯನ್ನು ಮಾಡುತ್ತಿದ್ದಾಳೆ. ಕ್ರಿಯೆ ಎಲ್ಲಿ ನಡೆದರ ಅಡುಗೆ ಕ್ರಿಯೆ ಅಂದ್ರೆ ಮಾಡುತ್ತಾಳೆ ಅಂದ್ರೆ ತಾಯಿ ಏನು ಮಾಡ್ತಾಳೆ ಅಂದ್ರೆ ಅಡುಗೆ ಮಾಡ್ತಾಳೆ. ಇಲ್ಲಿ ಏನು ನಡೆದೈತೆ ಅಂದ್ರೆ ಒಂದು ಕ್ರಿಯೆ ನಡೆದ. ಅದೇ ರೀತಿ ಸೆಕೆಂಡ್ ಒನ್ ತಂದೆ ಕೆಲಸ ಮಾಡಿದರು ಅಂದ್ರೆ ತಂದೆ ಏನು ಮಾಡಿದ್ರು ಅಂದ್ರೆ ಒಂದು ಕೆಲಸನ ಮಾಡಿದರು, ಮಾಡಿ ಮುಗಿಸ್ಯಾರ್ರಿ ಅದನ್ನೀಗ. ಥರ್ಡ್ ಒನ್ ದೇವರು ಒಳ್ಳೆಯದನ್ನು ಮಾಡಲಿ ಅಂದ್ರೆ ಕ್ರಿಯಾಪದ ಆಗ್ತಾನೆ, ಮಾಡಲಿ ಎಂಬುದನ್ನು ಕ್ರಿಯಾಪದ ಆಗ್ತದೆ. ಅದೇ ರೀತಿ ಈ ಮೇಲಿನ ವ್ಯಾಖ್ಯೆಗಳ ಗೆರೆ ಎಳೆದ ಪದಗಳನ್ನು ಕ್ರಿಯೆ ಪೂರ್ಣಗೊಂಡಿರುವುದನ್ನು ಸೂಚಿಸ್ತದೆ. ಇದೀಗ ಏನು ಹೇಳ್ರಿ, ತಾಯಿಯ ಅಡುಗೆ ಮಾಡುತ್ತಾಳೆ. ಸೆಕೆಂಡ್ ಒನ್ ತಂದೆ ಕೆಲಸವನ್ನು ಮಾಡಿದ್ದರು. ಅದೇ ರೀತಿ ಥರ್ಡ್ ಒನ್ ದೇವರು ಒಳ್ಳೆಯದನ್ನು ಮಾಡಲಿ ಅಂದರೆ ಗೆರೆ ಎಳೆದಿರುವ ಪದಗಳೇನಾಗಿರ್ತವೆ ಅಂದ್ರೆ ಕ್ರಿಯಾ ಪೂರ್ಣಗೊಂಡಿರುವಂಥ ನಿಯಮಗಳನ್ನು ಸೂಚಿಸ್ತವೆ. ಅದೇ ರೀತಿ ಹೀಗೆ ಕ್ರಿಯೆ ಪೂರ್ಣಗೊಂಡಿದ್ವ ಎಂಬ ಅರ್ಥವನ್ನು ಸೂಚಿಸಬಲ್ಲ ಪದವಿಯ ನಂತರ ಕ್ರಿಯಾಪದ ಅಂತ ಕ್ರಿಯೆಗಳನ್ನು ಪೂರ್ಣವಾಗಿತ್ತಂದ್ರೆ ಅಲ್ಲಿ ಏನು ಕ್ರಿಯೆ ನಡೆದಾರ ಅದನ್ನು ಏನಂತಾರೆ ಕ್ರಿಯಾಪದವೆಂದು ತಿಳಿಸಬಹುದು. ಅದೇ ರೀತಿ ಈ ವಾಕ್ಯಗಳಲ್ಲಿರುವ ಎಲ್ಲ ಕ್ರಿಯಾಪದಗಳಿಗೂ ಮೂಲ ಪದ ಯಾವರ್ಥ ಮಾಡು ಎಂಬುದು ಮತ್ತು ಇಂತಹ ಮೂಲ ರೂಪಗಳ ಪದಗಳೇ ಏನು ಮಾಡ್ತಾರೆ ಕ್ರಿಯಾ ಪ್ರಕೃತಿ ಅಥವಾ ಕ್ರಿಯಾ ಧಾತು ಎನ್ನುವರು. ಇವಕ್ಕೇನಂತಾರೆ ಕ್ರಿಯಾ ಪ್ರಕೃತಿ ಮತ್ತು ಕ್ರಿಯಾ ಧಾತು ಎಂದು ಕರೀತಾರೆ. ಅದೇ ರೀತಿ ಸೂತ್ರ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಕ್ರಿಯೆ ಧಾತು ಎಂದು ಕರೆಯುವರು. ಅದೇ ರೀತಿಯ ಕ್ರಿಯಾಪದದ ಮೂಲ ರೂಪವೇ ಧಾತು ಆಗಿರ್ತದೆ ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಅದೇ ರೀತಿಯ ಸಕರ್ಮಕ ಅಕರ್ಮಕ ಧಾತುಗಳ ಪರಿಚಯ. ಸಕರ್ಮಕ ಮತ್ತು ಅಕರ್ಮಕ ಧಾತುಗಳ ಪರಿಚಯ ಅಂದ್ರೆ ರಾಮ ಗಿಡವನ್ನು ನೆಟ್ಟನು, ಶಿಲ್ಪಿಯ ಗುಡಿಯನ್ನು ಕಟ್ಟಿದರು. ಅದೇ ರೀತಿ ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ಈ ಮೂಲಕ ವಾಕ್ಯಗಳನ್ನು ನೆಟ್ಟರು, ಕಟ್ಟಿದರು, ಓದಿದರು ಎಂಬ ನಿಯಮಗಳೇನಿರ್ತಾವ ಕ್ರಿಯಾಪದಗಳ ಏನನ್ನು ಎಂಬ ಪ್ರಶ್ನೆಗಳನ್ನು ಹಾಕಿದಾಗ ಗುಡಿಯನ್ನು, ಪಾಠವನ್ನು, ಗಿಡವನ್ನು ಅಂದ್ರೆ ಇಲ್ಲಿ ಗಿಡವನ್ನು, ಗುಡಿಯನ್ನು ಮತ್ತು ಇಲ್ಲಿ ಪಾಠವನ್ನು ಏನು ಮಾಡ್ತಾರೆ ಅಂದ್ರೆ ಕರ್ಮನೀಯ ಸಕರ್ಮಕ ಮತ್ತು ಅಕರ್ಮಕ ಪದಗಳನ್ನು ತಿಳಿಸುವುದು ಯಾವಂದ್ರೆ ಇಲ್ಲಿ ಗುಡಿಯನ್ನು, ಪಾಠವನ್ನು, ಗಿಡವನ್ನು ಎಂಬ ದೊರೆಯುವುದು ಇಂತಹ ಪದಗಳು ಏನಿರ್ತ ಕರ್ಮ ಪದಗಳಾಗಿರ್ತಾವ. ಯಾವ ಪದ ಅಂದ್ರೆ ಕರ್ಮ ಪದಗಳಾಗಿರ್ತಾವ. ಅದೇ ರೀತಿ ಈ ಮೂರು ಕ್ರಿಯಾಪದಗಳ ಅನುಕ್ರಮವಾಗಿ ನೆಟ್ಟನು, ಕಟ್ಟು ಮತ್ತು ಓದು ಎಂಬ ಧಾತುಗಳೆಲ್ಲ ಏನಿರ್ತಾವ ಧಾತುಗಳ ಕರ್ಮಕ ಆಕ್ಕವ. ಇಲ್ಲಿ ನೋಡ್ರಲ್ಲ, ಇಲ್ಲಿ ನೆಟ್ಟರು, ಕಟ್ಟಿದರು, ಓದಿದರು ಈ ನಿಯಮ ಏನಕ್ಕವ ಅಂದ್ರೆ ಕರ್ಮ ಪದಗಳ ಆಕ್ಕವ. ಅದೇ ರೀತಿ ಇಲ್ಲಿ ಗಿಡವನ್ನು ಮತ್ತು ಗುಡಿಯನ್ನು ಮತ್ತು ಪಾಠವನ್ನು ಏನು ಕಟ್ತಾರೆ ಈ ಯಾವುದಾಗ ಇದು ಕರ್ಮಗಳ ಪದಗಳ ಆಕ್ಕವ. ಅದೇ ರೀತಿ ತೆಳಗ ಸೂತ್ರಗಳು ಕರ್ಮಪದ ಬಯಸುವ ಧಾತುಗಳೇ ಸಕರ್ಮಕ ಧಾತುಗಳಾಗಿರ್ತವೆ. ಕರ್ಮಪದ ಏನು ಸೂಚಿಸ್ತದ ಕೂಸು ಮಲಗಿತ್ತು, ಅವನು ಬದುಕಿದನು, ಆಕಾಶ ಹೊಳೆಯುತ್ತದೆ. ಇಲ್ಲಿ ಮಲಗಿದ್ದು ಮತ್ತು ಬದುಕಿದ್ದನ್ನು ಹೊಳೆಯುತ್ತಿದೆ. ಇಲ್ಲಿ ಮಲಗಿತ್ತು, ಬದುಕಿದನು ಅಥವಾ ಹೊಳೆಯುತ್ತಿದೆ ಈ ನಿಯಮಗಳನ್ನು ಕ್ರಿಯಾಪದಗಳಿಗೆ ಏನೇನು ಎಂಬ ಪ್ರಶ್ನೆಯನ್ನು ಹಾಕಲಾಗುತ್ತದೆ ಅಂದ್ರೆ ಹಾಕಲು ಸಾಧ್ಯವಿಲ್ಲ. ಯಾಕಂದ್ರೆ ಹಾಗಾಗಿ ಈ ಕ್ರಿಯಾಪದಗಳನ್ನು ಮಲಗು, ಬದುಕು ಮತ್ತು ಹೊಳೆಯು ಎಂಬ ಧಾತುಗಳನ್ನು ಕರ್ಮವನ್ನು ಬಯಸುವುದಿಲ್ಲ ಅಂತ ನಿರ್ಧಾರವನ್ನು ಹೇಳ್ತದೆ. ಕರ್ಮಪದಗಳ ಬಯಸದೇ ಇರುವ ಧಾತುಗಳು ಏನಾಗ್ತಾರೆ ಅಕರ್ಮಕ ಧಾತುಗಳು. ಇಲ್ಲಿ ಮಲಗು, ಬದುಕು, ಹೊಳೆ ಇವೇನು ಅಕರ್ಮಕ ಧಾತುಗಳು, ಅವು ಸಕರ್ಮಕ ಧಾತುಗಳು. ಇವು ಅವು ಕರ್ಮ ಪದಗಳು ಮತ್ತು ಇವು ಅಕರ್ಮಕ ಪದಗಳೆಂದು ತಿಳಿಯಬಹುದು. ಅದೇ ರೀತಿ ಕರ್ತರಿಯ ಕರ್ಮಣೀಯ ಪ್ರಯೋಗದ ಸ್ಥೂಲ ಪರಿಚಯ. ವಾಕ್ಯಗಳನ್ನು ಗಮನಿಸಿ. ಗುಂಪು 1 ಮತ್ತು ಗುಂಪು 2 ಇಲ್ಲಿ ಕರ್ತರಿ ಮತ್ತು ಕರ್ಮಣೀಯ ಪ್ರಯೋಗಗಳ ಸ್ಥೂಲ ಪರಿಚಯ ಮಾಡೋಣ್ರಿ. ಅಣ್ಣ ಅನ್ನವನ್ನು ಉಂಡನು. ಈಚೆ ಕಡೆ ಕರ್ಮಣಿ ಒಳಗೆ ಅಣ್ಣನಿಂದ ಅಣ್ಣ ಉಣ್ಣಲ್ಪಟ್ಟಿತ್ತು ಅಂದರೆ ಕರ್ತರಿ ಒಳಗೆ ಬೇರೆ ಆಕತಿ, ಕರ್ಮಣಿ ಒಳಗೆ ಬೇರೆ ಆಕತಿ. ಕರ್ತರಿ ಒಳಗೆ ಏನಾಕತ್ತಾರ ಅನ್ನವನ್ನು ಉಂಡನು. ಕರ್ಮಣಿ ಒಳಗೆ ಏನಾಕತಿ ಅಂದ್ರೆ ಅಣ್ಣನಿಂದ ಅಣ್ಣ ಉಣ್ಣಲ್ಪಟ್ಟಿತ್ತು ಎಂಬುದನ್ನು ತಿಳಿಸ್ತದೆ. ಅದೇ ರಾಮ ರಾವಣನನ್ನು ಕೊಂದನು. ರಾಮನಿಂದ ರಾವಣನ ಕೊಲ್ಲಲ್ಪಟ್ಟನು ಎಂಬುದನ್ನು ಇಲ್ಲಿ ತಿಳಿಬಹುದು. ಅದೇ ರೀತಿ
ಕವಿತಾ ತಂಗಿಯನ್ನು ಕರೆದಳು. ಕವಿತಳಿಂದ ತಂಗಿಯನ್ನು ಕರೆಯಲ್ಪಟ್ಟಳು. ಕರ್ಮಣಿಯ ಪ್ರಯೋಗ ಆಗ್ತದೆ ಇದು. ಅಲ್ಲಿ ಮೊದಲ ಗುಂಪಿನಲ್ಲಿರುವ ಧಾತುಗಳು ಲಿಂಗ ಮತ್ತು ವಚನ ಸೇರಿ ಪೂರ್ಣ ವಾಕ್ಯಗಳಾಗಿವೆ. ಇವೇ ಕರ್ತರಿ ಪ್ರಯೋಗ ವಾಕ್ಯಗಳಾಗಿವೆ. ಸೂತ್ರ ಕ್ರಿಯಾಪದಕ್ಕೆ ಕರ್ತರಿಯ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗವಚನ ಬರುತ್ತದೆ. ಅದೇ ರೀತಿ ಎರಡನೆಯ ಗುಂಪಿನಲ್ಲಿರುವ ಧಾತುಗಳು ಅಲ್ಪಡು ಪ್ರತ್ಯಯ ಸೇರಿದರೆ ಇವೇ ಕರ್ಮಣಿಯ ಅಲ್ಪಡುವ ಪ್ರತ್ಯಯ ಸೇರಿದರೆ ಯಾವುದ ಕರ್ಮಣಿ ಆಗ್ತದೆ. ಸೂತ್ರ ಧಾತುಗಳ ಅಲ್ಪಡು ಎಂಬ ಪ್ರತ್ಯಯ ಸೇರಿ ಮತ್ತು ಕಾಲಾನು ಸೂಚಕಗಳ ಮತ್ತು ಅಖ್ಯಾತ ಪ್ರತ್ಯಯಗಳ ಸೇರಿದಾಗ ಕರ್ಮಣಿ ಯೋಗ್ಯ ಪ್ರಯೋಗವನ್ನೇ ವಾಕ್ಯ ಆಗಿರ್ತದೆ. ನಾನಾ ಕ್ರಿಯಾರ್ಥಗಳ ಸ್ಥೂಲ ಪರಿಚಯ. ಭೀಮನಿಗೆ ಜಯವಾಗಲಿ, ದೇವರು ನಿಮಗೆ ಒಳ್ಳೆಯದು ಮಾಡಲಿ, ಅದೇ ರೀತಿ ನಿನಗೆ ಶುಭವಾಗಲಿ. ಈ ನಿಯಮಗಳನ್ನು ಕೊಟ್ಟಿದ್ದಾರೆ. ಆ ನಿಯಮಗಳ ತಕ್ಕಂತೆ ನೋಡಿ ಬರ್ರಿ. ಈ 3 ವಾಕ್ಯಗಳ ಮಾಡಲಿ, ಓದಲಿ, ಆಗಲಿ ಎಂಬ ಕ್ರಿಯಾಪದಗಳಿವೆ. ಅದೇ ರೀತಿ ಆ ಕ್ರಿಯಾಪದಗಳಲ್ಲಿರುವ ಹಾರೈಕೆಯ ಓದಲಿ ಎಂಬಲ್ಲಿ ಸುಮತಿ ಆಗಾಗ ಅಥವಾ ಆಗಲಿ ಎಂಬ ಆಶೀರ್ವಾದ ಇದೆ ಎಂಬುದನ್ನು ತಿಳಿಸ್ತದೆ. ಅದೇ ರೀತಿ ಸೂತ್ರ ಆಶೀರ್ವಾದ, ಅರ್ಪಣೆ, ಹಾರೈಕೆ, ಆಜ್ಞೆಯ ಸಮಿತಿ ಇತ್ಯಾದಿಗಳನ್ನು ವಿಧಿಸುವ ಹೊಂದಿರುವ ಕ್ರಿಯಾಪದಗಳೇ ವಿಭಕ್ತಿ ಪ್ರತ್ಯಯಗಳಾಗಿರ್ತವೆ. ವಿಭಕ್ತಿ ಪ್ರತ್ಯಯಗಳ ಎಂದರೇನು ನೋಡಿ. ವಿಭಕ್ತಿ ಪ್ರತ್ಯಯಗಳ ಈ ಕೆಳಗಿನ ವ್ಯಾಖ್ಯಾನ ಗಮನಿಸ್ರಿ ಅಂತ ಹೇಳ್ಯಾರ. ಹರಿ ಹಣ್ಣನ್ನು ತಿನ್ನನು, ಹರಿ ಹಣ್ಣನ್ನು ತಿನ್ನನು. ಮತ್ತು ಸೆಕೆಂಡ್ ಒನ್ ಕಮಲ ಆಟಕ್ಕೆ ಬಾರಳು. ಥರ್ಡ್ ಒನ್ ರಾಜು ಶಾಲೆಗೆ ಹೋಗನು. ಈ ನಿಯಮಗಳು ಕೊಟ್ಟಾರ. ಈ ನಿಯಮ ತಕ್ಕಂತೆ ನಾವು ತೆಳಗೆ ನೋಡ್ರಿ. ಇದ್ಯಾವ್ದು ವಿಭಕ್ತಿ ಪ್ರತ್ಯಯ ಆಗ್ತದೆ. ಅಂದ್ರೆ ಆಜ್ಞೆ ಹೇಳ್ಬೇಕ್ರಿ, ಆಶೀರ್ವಾದ, ಹಾರೈಕೆ ಈ ನಿಯಮಗಳೇನು ಬರ್ತಾವ ಈ ನಿಯಮಗಳ ವಿಭಕ್ತ ವಿದ್ಯಾರ್ಥಕ ಕ್ರಿಯಾ ಪದಗಳಾಗಿರ್ತವೆ. ಇಲ್ಲಿ ತಿನ್ನನು ಎಂಬ ಪದವನ್ನು ತಿನ್ನುವುದಿಲ್ಲ ಎಂಬ ಅರ್ಥವನ್ನು, ಬಾರಳು ಎಂಬ ಪದ ಬರುವುದಿಲ್ಲ ಎಂಬ ಅರ್ಥವನ್ನು, ಹೋಗನು ಎಂಬ ಪದ ಹೋಗುವುದಿಲ್ಲ ಎಂಬ ನಿಯಮಗಳನ್ನು ತಿಳಿಸ್ತದೆ. ತಿನ್ನನು ಮತ್ತು ಬಾರಳು ಮತ್ತು ಹೋಗಳು ಈ ನಿಯಮಗಳು ಏನಿರ್ತಾವ ಇವ ಹೋಗುವುದಿಲ್ಲ. ಅದೇ ರೀತಿ ಸೂತ್ರ ಏನಿಗೆ ಕೊಟ್ಟಿದ್ದಾರೆ ಅಂದ್ರೆ ವಿಶೇಷಾರ್ಥ ನಿಯಮ ಇದು. ಕ್ರಿಯೆ ನಡೆಯುವುದಿಲ್ಲ ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯೆಗಳೇನಿರ್ತವ ನಿಷೇಧಾರ್ಥಕ ಕ್ರಿಯೆಯಾಗಿರ್ತವ. ಉದಾಹರಣೆಗೆ ಕೆಳಗಿನ ವಾಕ್ಯಗಳು ಗಮನಿಸಿ. ಫಸ್ಟ್ ಒನ್, ಅವರು ನಾಳೆ ಬಂದಾರು. ನಿಷೇಧಾರ್ಥಕ ನಾಳೆ ಬಂದಾರೋ ಇಲ್ಲ ಗೊತ್ತಿಲ್ಲರಿ, ಅದ ಬರಬಹುದು ಬರದೇ ಇರಬಹುದು. ನಾಳೆ ಅವರ ಬಂದಾರು. ಸೆಕೆಂಡ್ ಒನ್, ಚೆಂಡು ಮೇಲಕ್ಕೆ ಹೋದಿತ್ತು. ಹೋಗ್ಬೋದು, ಬೇಕಾದ್ರೆ ತೆಳಗೆ ಬಿಡ್ಬೋದು, ಅದೇನು ಸೆಕೆಂಡ್ರಿ. ಅಂದ್ರೆ ಅಲ್ಲಿ ನಿಷೇಧಾರ್ಥಕ ಅಂದರೆ ಸಂಭವನೀಯತೆ, ಬಂದರೂ ಇಲ್ಲಕ ಬರದ ಇರಬಹುದು, ಅದೇ ನಿಷೇಧಾರ್ಥಕ. ಕ್ರಿಯೆ ನಡೆಯುವುದಿಲ್ಲ ಎಂಬ ಅರ್ಥವನ್ನು ಸೂಚಿಸುವುದು. ಅಂದರೆ ಕ್ರಿಯೆ ಪೂರ್ಣ ಆಗಂಗಿಲ್ಲ, ಅದಕ್ಕೆ ಏನಂತಾರೆ ನಿಷೇಧಾರ್ಥಕ ಕ್ರಿಯೆಯನ್ನು ತಿಳಿಸ್ತದೆ. ಈ ವಾಕ್ಯಗಳಲ್ಲಿ ಬರುವ ಬಂದಾರು, ಓದಿತು ಎಂಬ ಕ್ರಿಯಾಪದಗಳ ಅಥವಾ ಊಹೆಗಳನ್ನು ಸೂಚಿಸ್ತದೆ. ಅದೇ ರೀತಿ ನೆಕ್ಸ್ಟ್ ಒನ್ ನೋಡ್ರಿ, ಯಾವುದರ ಸಂಭವನಾರ್ಥಕ ಕ್ರಿಯಾಪದ. ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಗಳನ್ನು ವ್ಯಕ್ತಪಡಿಸುವಂಥ ಪದಗಳೇನಂತ ಸಂಭವನಾರ್ಥಕ ಕ್ರಿಯೆಗಳಂತ. ಕಾಲಗಳ ಸ್ಥೂಲ ಪರಿಚಯ ವಿವರಣೆ ನೋಡಿದಾಗ ನಮೂದಿತ ವಾಕ್ಯಗಳನ್ನು ಗಮನಿಸಿ. ಅವನು ಶಾಲೆಗೆ ಹೋಗುತ್ತಾನೆ, ಅವನು ಶಾಲೆಗೆ ಹೋದನು, ಅವನು ಶಾಲೆಗೆ ಹೋಗುವನು. 3 ವಾಕ್ಯಗಳ ಹೋಗು ಎಂಬ ಪದ ಧಾತುವಾಗಿರ್ತದೆ, ಕಾಮನ್ ಇರ್ತದೆ. ಹೋಗು ಎಂಬುದು ಕಾಮನ್ ಇರ್ತದೆ. ಇದರ ಜೊತೆಗೆ ಮೊದಲು ವಾಕ್ಯನ ಉತ್ತ, ಎರಡನೆಯದ ದ, ಮೂರನೆಯದ ವ. ಹೋದನು ಮತ್ತು ಹೋಗುವನು ಎಂಬ ನಿಯಮನ ಇಲ್ಲಿ ಪ್ರತ್ಯೇಕವಾಗಿ ಗಮನಿಸಬಹುದು. ಇವುಗಳಲ್ಲಿ ಊತ ಎಂಬ ವರ್ತಮಾನ ಕಾಲದಲ್ಲಿ ದ ಎಂಬುದು ಭೂತ ಕಾಲವನ್ನು, ವ ಎಂಬುದು ಎಂಬ ಭವಿಷ್ಯತ್ ಕಾಲದಲ್ಲಿ ಸೂಚಿಸುವ ಪ್ರತ್ಯಯಗಳಾಗಿರುವುದರಿಂದ ಮೊದಲು ವಾಕ್ಯ ವರ್ತಮಾನ ಕಾಲದಲ್ಲೂ, ಎರಡನೆಯ ವಾಕ್ಯವು ಭೂತಕಾಲದಲ್ಲೂ, ಮೂರನೆಯ ವಾಕ್ಯವು ಭವಿಷ್ಯತ್ ಕಾಲದಲ್ಲೂ ಇವೆ ಎಂದು ತಿಳಿಯಬಹುದು. ಹೋದನು ಮತ್ತು ಹೋಗುತ್ತಾನೆ ಎಂಬ ನಿಯಮ ಭೂತ, ಭವಿಷ್ಯ, ವರ್ತಮಾನ ಕಾಲಗಳನ್ನು ಸೂಚಿಸ್ತದೆ. ಧಾತುಗಳು ಊತ ಎಂಬ
ಕಾಲಸೂಚಕ ಪ್ರತ್ಯಯಗಳನ್ನು ಸೇರಿದಾಗ ವರ್ತಮಾನ ಕಾಲ ರೂಪದಲ್ಲಿ ದ ಎಂಬ ಪ್ರತ್ಯಯ ಸೇರಿದಾಗ ಭೂತಕಾಲದಲ್ಲಿ ರೂಪವ ಎಂಬ ಪ್ರತ್ಯಯ ಸೇರಿದಾಗ ಭವಿಷ್ಯತ್ ಕಾಲರೂಪವು ಅಲ್ಲಿ ಏನಾಗ್ತದೆ ಉಂಟಾಗ್ತದೆ. ಧಾತುಗಳಲ್ಲಿ ಕಾಲಸೂಚಕ ಜೊತೆಗೆ ಅಖ್ಯಾತ ಪ್ರತ್ಯಯಗಳನ್ನು ಸೇರಿದಾಗ ಪುರುಷ ವಾಚಕಗಳಿಂದ ಅನುಗುಣವಾಗಿ ಬೇರೆ ಬೇರೆ ರೂಪಗಳನ್ನು ಹೊಂದುತ್ತದೆ. ಎಕ್ಸಾಂಪಲ್: ಕಾಲ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಅನ್ಯ ಪುರುಷಗಳನ್ನು ಇಲ್ಲಿ ನೋಡ್ಬೋದು. ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಮೂರುಗಳು ಕಾಲಗಳನ್ನು ನೀಡಲಾಗಿದೆ. ಇಲ್ಲಿ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ, ಅನ್ಯ ಪುರುಷ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂದರೆ V1 V2 V3 ವರ್ತಮಾನದಲ್ಲಿ ಟೆನ್ಸ್ ಒಳಗೆ ಬರ್ತಾವೆ. V1 V2 V3 ಅಂದ್ರೆ ತಿನ್ನುತ್ತೇನೆ, ತಿನ್ನುನಿ ಮತ್ತು ತಿನ್ನುತ್ತಾನೆ. ಅದು ಏನಾಗತ್ತೆ ಅಂತ ಗೊತ್ತಿಲ್ಲ. ತಿನ್ನುತ್ತೇನೆ ಅಂದರೆ ಈಗ ತಿನ್ಬೋದು, ತಿನ್ನುತ್ತಾ ಇದ್ದೀನಿ ಮತ್ತು ತಿನ್ನುತ್ತಾನೆ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂದರೆ ವರ್ತಮಾನದ ಕಾಲದಲ್ಲಿ ತಿನ್ನುತ್ತೇನೆ, ತಿನ್ನುತ್ತಿ ಮತ್ತು ತಿನ್ನುತ್ತಾನೆ. ಭೂತಕಾಲದಲ್ಲಿ ತಿನ್ನೇನು, ಭೂತ ಆಗಿರೋ ತಿನ್ನೇನು, ತಿಂದೆ, ತಿಂದನು. ಇಲ್ಲಿ ಭವಿಷ್ಯತ್ ಕಾಲದೊಳಗೆ ತಿನ್ನುವೆನು, ತಿನ್ನುವೆ ಮತ್ತು ತಿನ್ನುವನು ಈ ನೆಮಳ ಸೂಚಿಸ್ತದೆ. ಅದೇ ಸಂಧಿ ಪರಿಚಯ ವಿವರಣ ತಿಳಿಯೋಣ್ರಿ. ಅದೇ ರೀತಿ ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ. ಉದಾಹರಣೆ: ಅಲ್ಲಿ ಅಲ್ಲಿ ಎಂಬ ಎರಡು ಪದಗಳು ಅಲ್ಲಲ್ಲಿ ಅಂದರೆ ಒಂದೇ ಪದವಾಗ್ತದೆ. ಇದು ಹೀಗೆ ಪದ ರಚನೆಯಾಗುವಾಗ ಎರಡು ಅಕ್ಷರಗಳ ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಈ ರೀತಿಯ ಪದಗಳನ್ನು ಒಟ್ಟಾಗಿ ಸೇರುವಾಗ ಮೂಲಕ ಏನಾಗಿರ್ತದೆ, ಪದಗಳ ಅರ್ಥಕ್ಕೆ ಯಾವ ಲೋಪ ಬರಬಾರದು. ಅರ್ಥಕ್ಕೆ ಲೋಪವಾದರೆ ಅದು ಯಾವುದೇ ಸಂಧಿ ಆಗ್ತಾರೆ, ಲೋಪ ಸಂಧಿ ಆಗ್ತದೆ. ಬರುವುದನ್ನು ಸಂಧಿ ಮಾಡಬಹುದೆಂಬ ನಿಯಮ ಉಂಟಾಗಿರ್ತದೆ. ಇಲ್ಲಿ ಹೀಗೆ ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರವು ಇದು ಸಂಧಿಯಾದರೆ ಅದು ಸ್ವರ ಸಂಧಿ, ಅಥವಾ ಸ್ವರದ ಮುಂದೆ ವ್ಯಂಜನ ಬಂದರೆ ಅದು ಮುಂದೆ ಸ್ವರ, ಇದು ಸಂಧಿ ಆದರೆ ಅದು ವ್ಯಂಜನ ಸಂಧಿ. ವ್ಯಂಜನ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ, ಸ್ವರದ ಮುಂದೆ ಸ್ವರ ಮುಂದೆ ಸ್ವರ ಸಂಧಿ ಎಂಬುದನ್ನು ತಿಳಿಯಬಹುದು. ಅದೇ ರೀತಿ ಈ ಸಂಧಿಗಳಲ್ಲಿ ಎರಡು ವಿಧಗಳದಾವ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳಲ್ಲಿ. ಯಾವುದಾವ ಎರಡು ಸಂಧಿಗಳದಾವ, ಒಂದು ಕನ್ನಡ ಸಂಧಿ ಮತ್ತು ಇನ್ನೊಂದು ಸಂಸ್ಕೃತ ಸಂಧಿಗಳು. ಅದೇ ರೀತಿ ಕನ್ನಡದ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳೇ ಸೇರಿ ಸಂಧಿ ಆದರೆ ಕನ್ನಡ ಸಂಧಿ ಆಗ್ತದೆ. ಕನ್ನಡ ಸಂಧಿ ಅಂದರೆ ಏನ್ರಿ? ಕನ್ನಡ ಸಂಧಿ ಅಂದರೆ ಕನ್ನಡ ಪದಗಳು ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಯಾವ ಸಂಧಿ ಆಗ್ತದೆ? ಕನ್ನಡ ಸಂಧಿ ಆಗ್ತದೆ. ಅದೇ ರೀತಿ ಎತ್ತಲು ಸಂಸ್ಕೃತಿಯ ಪದಗಳು ಸೇರಿ ಸಂಧಿ ಆದರೆ ಸಂಸ್ಕೃತ ಸಂಧಿ ಆಗ್ತವೆ. ಎಂತಲು, ಎತ್ತಲು ಅಂದರೆ ಸಂಸ್ಕೃತ ಪದಗಳ ಸೇರಿ ಏನಾಗಿರ್ತದೆ? ಸಂಸ್ಕೃತ ಸಂಧಿ ಆಗಿರ್ತದೆ ಎಂದು ಕರೀತಾರೆ. ಕನ್ನಡ ಸಂಧಿ ಎಂದರೇನು? ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳ, ಅವುಗಳು ಯಾವಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಫಸ್ಟ್ ಒನ್ ಯಾವ್ದು ನೋಡೋಣ, ಲೋಪ ಸಂಧಿ. ಲೋಪ ಸಂಧಿ ನಾನು ಪ್ಲಸ್ ಇಲ್ಲ, ನಾನು ಪ್ಲಸ್ ಇಲ್ಲ. ಅದೈತೆ ಉ ಪ್ಲಸ್ ಇ ಅಂದರೆ ಇ. ಬೇರೆ ಪ್ಲಸ್ ಒಬ್ಬೊಬ್ಬ ಅಂದ್ರೆ ಬೇರೊಬ್ಬೊಬ್ಬ, ಬೇರೊಬ್ಬ. ಎ ಪ್ಲಸ್ ಓ ಇಸ್ಕೊಲ್ಡ್ ಓ. ಇಲ್ಲಿ ಪೂರ್ವ ಪದ ಅಂತ್ಯದಲ್ಲಿರುವ ಉ ಕಾರಕ್ಕೆ ಉತ್ತಮ ಪದ, ಆದಿಯಲ್ಲಿರುವ ಈ ಕಾರವು ಪರವಾಗಿ ಸಂಧಿಯಾದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಉ ಕಾರವು ಲೋಪವಾದರೆ ಕಂಡುಬರುತ್ತದೆ. ಏನು ಮಾಡೋದ? ಲೋಪ ಸಂಧಿ ಕಂಡು ಬರ್ತದೆ. ಸೂತ್ರ ಏನ? ಸಂಧಿ ಕಾರ್ಯ ಆಗುವಾಗ ಸ್ವರದ ಮುಂದೆ ಸ್ವರವು ಬಂದು, ಸಂಧಿ ಕಾರ್ಯ ಆಗುವಾಗ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಸ್ವರದ ಲೋಪವಾದರೆ, ಅಂದರೆ ಸ್ವರದ ಮುಂದೆ ಸ್ವರವು ಬಂದ ಪೂರ್ವ ಪದ ಲೋಪವಾದರೆ ಅದನ್ನೇನಂತಾರೆ? ಲೋಪ ಸಂಧಿ ಅಂದ್ಕೊಳ್ತಾರೆ. ಎಕ್ಸಾಂಪಲ್ ನೋಡ್ರಿ. ಉದಾಹರಣೆ: ಊರಿಂದ ಮುಚ್ಚಿಟ್ಟು ಹೆಸರಾಗಿದೆ ಒಬ್ಬೊಬ್ಬ ನಿನ್ನಕ್ಕಿಲ್ಲ ಮತ್ತು ಅವನೊಬ್ಬ ಉಸಿರಾಡು ನೂರಾರು ಬಲ್ಲೆನು ಮಾತಂತು ಸಪ್ತನರಾದ ಇರುಳಿದು ಮತ್ತು ತೆರೆ ದಿಕ್ಕು ತಪ್ಪಲಿಯದೆ ಮತ್ತು ಕಾಣಬಹುದು. ಮತ್ತು ಲೇಖನವನ್ನು ನೋಡಿ ನಿಯಮಗಳನ್ನು ಕೊಟ್ಟಾರ ನೋಡ್ಬೋದು. ಅದೇ ರೀತಿ ಆಗಮ ಸಂಧಿ ನೋಡಿ. ಲೋಪ ಸಂಧಿ ಲೋಪವಾದರೆ ಲೋಪ ಸಂಧಿ ಆಗ್ತದೆ. ಆಗಮ ಸಂಧಿ ಅಂದ್ರೆ ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ ಏನು ಆಗಮಕತಿ. ಮತ್ತು ನದಿ ಪ್ಲಸ್ ಇಂದ, ನದಿಯಿಂದ. ಮಗು ಪ್ಲಸ್ ಹಣ್ಣು, ಮಗುವನ್ನು.
ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಆದಿಯಲ್ಲಿರುವ ಸ್ವರಗಳ ಸೇರಿ ಸಂಧಿಯಾದಾಗ ಅಂದ್ರೆ ಯ ಅಥವಾ ವ ಎಂಬ ಅಕ್ಷರಗಳ ಹೊಸದಾಗಿ ಬಂದಿರೋದ್ರಿಂದ ಅದನ್ನು ಏನಂತಾರೆ ಆಗಮ ಸಂಧಿ. ಮತ್ತು ಎ ಮತ್ತು ವ ಅಕ್ಷರಗಳು ಹೊಸದಾಗಿ ಬಂದ್ರೆ ಅದನ್ನ ಏನಂತಾರೆ ಅಂದ್ರೆ ಆಗಮ ಸಂಧಿ. ಆ ಅಕ್ಷರ ಒಳಗೆ ಬಂದು ಹೊಸದಾದ ಆಗಮನ ಮಾತಂದ್ರೆ ಅದು ಆಗಮ ಸಂಧಿಯನ್ನು ಕರಿವರು. ಫಸ್ಟ್ ಒಂದು ಸೂತ್ರ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಯಕಾರ ಮತ್ತು ವಕಾರಗಳು ಈ ಸ್ವರಗಳ ಮಧ್ಯೆ ಹೊಸದಾಗಿ ಬಂದು ಸೇರಿದರೆ ಅದು ಏನಾಗ್ತದೆ ಆಗಮ ಸಂಧಿ ಆಗ್ತಾರೆ. ಯಕಾರ ಮತ್ತು ವಕಾರಗಳ ಸೇರಿದರೆ ಸ್ವರದ ಮುಂದೆ ಅಥವಾ ಸ್ವರದ ಮಧ್ಯೆ ಹೊಸದಾಗಿ ಬಂದು ಸೇರಿದರೆ ಅದನ್ನ ನಂತರ ಆಗಮ ಸಂಧಿ ಎಂದು ಕರೀತಾರೆ. ಉದಾಹರಣೆಗೆ ಭೇದವಿಲ್ಲ, ಕೈವಿಡು, ವೃದ್ಧಿಯಾಗಿ ಅಥವಾ ಮನೆಯಲ್ಲಿ, ನದಿಯಲ್ಲಿ, ನಗುವಿಗೆ ಮತ್ತು ವಧುವರ, ಕೈಯನ್ನು ಹೂವಿನಿಂದ, ಮತ್ತು ಯಾವುದಂದ್ರೆ ಹಸುವನ್ನು, ಮರವನ್ನು, ಮರ ಪ್ಲಸ್ ಬಣ್ಣು ಅಂದ್ರೆ ಆಗಮನ ಹಾಕವ್ರಿ. ಮರ ಪ್ಲಸ್ ಬಣ್ಣು ಅಂದ್ರೆ ಮರವನ್ನು ಹಾಕಿದೆ. ಶಾಲೆಯಿಂದ, ಶಾಲೆ ಪ್ಲಸ್ ಇಂದ, ಶಾಲೆಯಿಂದ ಎಕ್ಸೆಟ್ರಾ. ಅದೇ ರೀತಿ ಆದೇಶ ಸಂಧಿ ನೋಡೋಣ. ಹುಲ್ಲು ಪ್ಲಸ್ ಕಾವಲು, ಹುಲ್ಗಾವಲು. ಮೈ ಪ್ಲಸ್ ತೊಳೆ, ಮೈದೊಳೆ. ಕಣ್ ಪ್ಲಸ್ ಪಣಿ, ಕಂಬಣಿ. ಕಡು ಪ್ಲಸ್ ಪೆಳ್ಪು ಅಂದರೆ ಕಡುವೆಳ್ಪು. ಮೇಲ್ ಪ್ಲಸ್ ಮಾತು, ಮೇಲ್ವಾತು. ಅದೇ ರೀತಿ ಇಲ್ಲಿ ನೋಡ್ರೆ ಇಲ್ಲಿ ಸಂಧಿಯಾಗುವ ಉತ್ತಮ ಪದ ಆದಿಯಲ್ಲಿರುವ ಕಕಾರ ಮತ್ತು ಗಕಾರ ಮತ್ತು ತಕಾರ ಬದಲಿಗೆ ದಕಾರ, ಕಕಾರ ಮತ್ತು ಗಕಾರ ಬದಲಿಗೆ ಏನಾಕೈತೆ ಅಂದ್ರೆ ತಕಾರ ಮತ್ತು ದಕಾರ ಬಂದರೆ ಏನಾಕೈತ್ರ ಇಲ್ಲಿ ಆದೇಶ ಸಂಧಿ ಆಗ್ತದೆ. ಅಂದರೆ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರಗಳ ಬಂದರೆ ಏನಾಕೈತೆ ಅಂದ್ರೆ ಇಲ್ಲಿ ಆದೇಶ ಸಂಧಿ ಆಗ್ತದೆ. ಅದೇ ರೀತಿ ಸೂತ್ರಗಳನ್ನು ಏನು ನೋಡ್ರೆ, ಸಂಧಿಕ್ರಿಯೆ ಆಗುವಾಗ ಉತ್ತಮ ಪದದ ಆದಿಯಲ್ಲಿರುವ ವ್ಯಂಜನಗಳ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ ಆಗ್ತದೆ. ಕತಪಗಳಿಗೆ ಗದಬಗಳ ಬಂದ್ರೆ ಏನಾಕತ್ತವಂದ್ರೆ ಕೆಲವೊಮ್ಮೆ ಪ ಬ ಮಗಳಿಗೆ ವಕಾರ ಆದೇಶವಾದರೆ ಏನಾಗತ್ತಂದ್ರೆ ಇಲ್ಲಿ ಆದೇಶ ಸಂಧಿ ಆಗ್ತದೆ. ಎಕ್ಸಾಂಪಲ್ ಬೆಂಬತ್ತು. ಎಕ್ಸಾಂಪಲ್ ಇಲ್ದಾಗ ನೋಡ್ಕೋಬೋದು, ನೀವು ನೋಡ್ಕೋಬೋದ್ರಿ ಇವನ್ನ. ಹೊಸಗಾಲ ಮತ್ತು ಮಳೆಗಾಲ, ಚಳಿಗಾಲ, ಹಳೆಗಂಡ, ಸಿರಿಗಂಡ ಎಲ್ಲ ಪ್ರಕೃತಿ ಭಾವಗಳನ್ನು ನೋಡ್ರಿ. ಯಾವುದಂದ್ರೆ ಪ್ರಕೃತಿ ಭಾವಗಳು. ಆಡು ಪ್ಲಸ್ ಆಡು, ಅಯ್ಯೋ ಪ್ಲಸ್ ಇದೇನು, ಓ ಪ್ಲಸ್ ಅಜ್ಜಿ ಬಂದರೆ, ಆ ಅಕ್ಕ ಇತ್ತರ್ ಬಾ. ಉದಾಹರಣೆಗೆ ಗಮನಿಸಿದಾಗ ಸ್ವರದ ಮುಂದೆ ಸ್ವರವು ಬಂದಿರುವುದರಿಂದ ಲೋಪ ಅಥವಾ ಆಗಮ ಸಂಧಿ ಆಗಬೇಕಿತ್ತು. ಹಾಗೆ ಸಂಧಿ ಮಾಡಿದರೆ ಅರ್ಥ ಕೆಡುತ್ತದೆ, ಹಾಗಾಗಿ ಸಂಧಿ ಮಾಡುವುದಿಲ್ಲ. ಪುಲ್ತ್ ಸ್ವರದ ಮುಂದೆ ಸ್ವರವು ಬಂದಾಗ ಅಯ್ಯೋ, ಆ, ಓ ಇತ್ಯಾದಿಗಳನ್ನು ಭಾವಸೂಚಕ ಮತ್ತು ಅವ್ಯಯಗಳ ಮುಂದೆ ಸ್ವರ ಬಂದಾಗ ಹಾಗೂ ಆ ಎಂಬ ಪದದ ಮುಂದೆ ಸ್ವರ ಬಂದಾಗ ಸಂಧಿ ಮಾಡಬಾರದು. ಪ್ರಕೃತಿಯ ಸಂಧಿ ಇದೆ ಅಂದರೆ ಸಿಚುವೇಶನ್ ಹೆಂಗೆ ನೋಡಿ ಅದನ್ನು ನಾವು ಅಲ್ಲಿ ಮಾಡ್ಬೇಕ್ರಿ, ಅಂದ್ರೆ ವ್ಯಕ್ತಪಡಿಸ್ಬೇಕು. ಫಸ್ಟ್ ಸಂಸ್ಕೃತಿಯ ಸಂಧಿಯ ಸ್ಥೂಲ ವಿವರಣೆ. ಸಂಸ್ಕೃತಿಯ ಸಂಧಿಗಳಲ್ಲಿ 4 ಸ್ವರ ಸಂಧಿಗಳು ಹಾಗೂ 3 ವ್ಯಂಜನ ಸಂಧಿಗಳ ಕಂಡುಬರ್ತಾವೆ. ಸಂಸ್ಕೃತ ಸಂಧಿಗಳಿಗೆ ಏನು ಕಂಡು ಬರ್ತಾವೆ ಅಂದ್ರೆ ಇಲ್ಲಿ 4 ಸ್ವರ ಸಂಧಿಗಳ ಕಂಡು ಬರ್ತಾವೆ, ತದನಂತರ 3 ವ್ಯಂಜನ ಸಂಧಿಗಳ ಕಂಡು ಬರ್ತಾವೆ. ಫಸ್ಟ್ ಒಂದು ನೋಡ್ರಿ, ಸ್ವರ ಸಂಧಿ 4 ಸ್ವರ ಸಂಧಿ ಯಾವ ಕಂಡು ಬರ್ತಾವೆ? ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಯಜ್ಞ ಸಂಧಿ. 5 ಜಸ್ವ ಸಂಧಿ, 6 ಶುಚಿತ್ವ ಸಂಧಿ, 7 ಅನುನಾಸಿಕ ಸಂಧಿ. ಅದೇ ರೀತಿ 4 ಸ್ವರ ಸಂಧಿಗಳು ಮತ್ತು 3 ವ್ಯಂಜನ ಸಂಧಿಗಳು ಎಷ್ಟಾತ್ರಿ? 7 ಸಂಧಿಗಳು ಹಾಕವ. 7 ಸಂಧಿ ಒಳಗೆ ಯಾವ 7 ಸಂಧಿ ನೋಡಿದ್ರೆ 1 ಸುವರ್ಣ ದೀರ್ಘ ಸಂಧಿ, 2 ಗುಣ ಸಂಧಿ, 3 ವೃದ್ಧಿ ಸಂಧಿ, 4 ಯನ ಸಂಧಿ ಅಥವಾ 5th ಒನ್ ಜಸ್ವಂತ ಸಂಧಿ. ಅದೇ ರೀತಿ 6th ಒನ್ ಶುಚಿತ್ವ ಸಂಧಿ, 7ನೇದ ಅನುನಾಸಿಕ ಸಂಧಿ. ಫಸ್ಟ್ ಒನ್ ನೋಡ್ರಿ ಯಾವುದಂದ್ರೆ ಸುವರ್ಣ ದೀರ್ಘ ಸಂಧಿ. ಸುವರ್ಣ ದೀರ್ಘ ಸಂಧಿ ಫಸ್ಟ್ ಒನ್ ಏನು ನೋಡ, ವಿದ್ಯಾಭ್ಯಾಸ ಮಾಡು. ಅದೇ ರೀತಿ ಸೆಕೆಂಡ್ ಒನ್ ಗುರು ಪ್ರದೇಶವನ್ನು ಪಡೆ. ನಮ್ಮೊಂದಿದ್ದ 2 ಹೇಳಿಕೆಗಳಿರೋ ವಿದ್ಯಾಭ್ಯಾಸ ಮತ್ತು ಗುರು ಪ್ರದೇಶ ಪದಗಳನ್ನು ಗಮನಿಸಿ.
ವಿದ್ಯಾ ಪ್ಲಸ್ ಅಭ್ಯಾಸ ಅಂದ ವಿದ್ಯಾಭ್ಯಾಸ. ವಿದ್ಯಾ ಪ್ಲಸ್ ಅಭ್ಯಾಸ ಯಾವುದಂದ್ರೆ ವಿದ್ಯಾಭ್ಯಾಸ. ದ ಪ್ಲಸ್ ಆ ಪ್ಲಸ್ ಆ ಪ್ಲಸ್ ಅ. ದ ಪ್ಲಸ್ ಯ ಪ್ಲಸ್ ಆ. ಈ ನೇಮಕತಕ್ಕಂಥ ಪೂರ್ವದ ಪದ ಇಲ್ಲಿ ಪೂರ್ವದ ಪದದಲ್ಲಿ ಕೊನೆಯಲ್ಲಿರುವ ಆ ಸ್ವರದ ಮುಂದೆ ಉತ್ತರ ಪದ ಆದಿಯಲ್ಲಿ ಅಸ್ವರ ಇರುವುದು. ಇವೆರಡು ಸ್ವರಗಳ ಮುಂದೆ ಸ್ಥಾನದಲ್ಲಿ ಹುಟ್ಟಿರುವುದರಿಂದ ಇವು ಏನಾಗ್ತದ ಸುವರ್ಣಗಳು. ಈ ಸುವರ್ಣ ಸ್ವರಗಳ ಸಂಧಿಯಾದಾಗ ದೀರ್ಘ ಸವರ್ಣ ಪರಿವರ್ತನೆಯಾಗುತ್ತದೆ. ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೀತಾರೆ. ಇಲ್ಲಿ ಆ ಬಂದದ, ಇಲ್ಲಿ ಅ ಬಂದದ, ಇಲ್ಲಿ ಅ ಮತ್ತು ಆ ಸ್ವರದ ಮುಂದೆ ಸ್ವರವು ಬಂದ್ರೆ ಅದು ಏನಾಗತ್ತೆ ಅಂದ್ರೆ ಪರಿವರ್ತನೆಯಾಗಿ ದೀರ್ಘ ಸ್ವರ ಪರಿವರ್ತನೆಯಾಗುತ್ತದೆ. ಅದರಿಂದ ಸವರ್ಣ ದೀರ್ಘ ಸಂಧಿ ಆಗುತ್ತದೆ. ಅದಕ್ಕೆ ಗುರು ಪ್ಲಸ್ ಉಪದೇಶ ಅಂದ್ರೆ ಗುರುಪದೇಶ. ಇಲ್ಲಿ ನೋಡ್ರೆ ಗುರು ಪ್ಲಸ್ ಉಪದೇಶ. ಇಲ್ಲಿ ರ ಮತ್ತು ಹೂವುಗಳ ಬಂದವ, ಇಲ್ಲಿ ರು ಮತ್ತು ಹೂವು ಬಂದವ, ಇಲ್ಲಿ ರ ಮತ್ತು ಹೂವು ಬಂದವ. ಆ ಕಾರಣದಿಂದ ಗುರುಪದೇಶ. ಇಲ್ಲಿಯೂ ಎರಡು ಊಕಾರ ಸೇರಿದರೆ ಊಕಾರ ಆಗಿದೆ. ಹಾಗಾಗಿ ಇದು ಕೂಡ ಸವರ್ಣ ದೀರ್ಘ ಸಂಧಿ ಉದಾಹರಣೆಯಾಗಿದೆ. ಸೂತ್ರ ಸವರ್ಣ ಸ್ವರಗಳ ಒಂದರ ಮುಂದೆ ಒಂದು ಸೇರಿದಾಗ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದು ಸವರ್ಣ ದೀರ್ಘ ಸಂಧಿ ಆಗ್ತದೆ. ಸವರ್ಣ ದೀರ್ಘ ಸಂಧಿಯ ಸವರ್ಣ ಸ್ವರಗಳ ಮುಂದೆ ಅಥವಾ ಒಂದರ ಮುಂದೆ ಒಂದು ಸೇರಿ ಸಂಧಿ ಆಗುವಾಗ ಏನಾಗ್ತೈತೆ ಅಂದ್ರೆ ಅದೇ ಸ್ಥಾನದಲ್ಲಿ ಅದೇ ಜಾತಿಯ ಅಂದ್ರೆ ಒಂದೇ ಜಾತಿಯ ಅಂದ್ರೆ ಅ ಆ ಇ ಅದೇ ಜಾತಿಯ ಅಲ್ಲಿ ಅದ ಅಕ್ಷರ ಬಂದಿರಬೇಕು. ಅಂದರೆ ಸ್ವರಗಳ ಬಂದಿರ್ತಾರೆ ಸ್ವರಗಳನ್ನ ಬಂದಿರಬೇಕು, ವ್ಯಂಜನಗಳ ಬಂದಿರ್ತಾರೆ ವ್ಯಂಜನಗಳ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಏನಂತಾರೆ ಸವರ್ಣ ದೀರ್ಘ ಸಂಧಿ ಎಂದು ಕರೀತಾರೆ. ಎಕ್ಸಾಂಪಲ್: ಹರೀಶ, ಕವೀಂದ್ರ, ಮಂತ್ರಾಲಯ, ಕಾರ್ಯಾಲಯ, ಮಹಾತ್ಮ, ಗ್ರಂಥಾಲಯ, ಶಿವಾಲಯ, ದೇವಾಲಯ, ಅಥವಾ ಏಕಾಂಶ, ಹಿಮಾಚಲ, ಸ್ವರಾಚಲ, ರಾಜಾಣ ಮತ್ತು ಕೋಪಾರುಣ, ಕಾಲ್ನಿ, ಗರ್ವಾಲ್ಕೃತ, ಕೋಪಾರಕ್ತ, ಗಿರೀಶ, ಸುರಾಸುರ, ವಧುಪೇತ, ಜಿನಾಲಯ, ಚಂದ್ರಾಕ, ರಾಜು ಮತ್ತು ಗುರುಪ್ರದೇಶ ಇವುಗಳನ್ನು ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಒಳಗೆ. ಇನ್ನು ಯಾವುದಂದ್ರೆ ಗುಣಸಂಧಿ ನೋಡೋಣ. ಯಾವುದಂದ್ರೆ ಗುಣಸಂಧಿ. ದೇವೇಂದ್ರನ ಸಭೆ ಎಕ್ಸಾಂಪಲ್ ರೀ. ಸೆಕೆಂಡ್ ಅರುಣೋದಯವಾಯಿತು. ಇಲ್ಲಿರುವ ದೇವೇಂದ್ರ ಮತ್ತು ಅರುಣೋದಯ ಪದವನ್ನು ಗಮನಿಸಿದರೆ ದೇವ ಪ್ಲಸ್ ಇಂದ ಏನಾಗತಿ ದೇವೇಂದ್ರ ಆಗ್ತದೆ. ಅದೇ ರೀತಿ ಇಲ್ಲಿ ಗುಣ ಅಂದ ಯಾವ್ದು ಎಂಟ್ರನ್ ಆಗೈತಿ ವ ಪ್ಲಸ್ ಅ ಗುಣ ಅಂದ್ರೆ ಇಲ್ಲಿ ಗುಣ ಆಗಿ ಬಂದದ ಅ ಮತ್ತು ಯ. ಈ ನೇಮಕತಕ್ಕಂತೆ ಇಲ್ಲಿ ಪೂರ್ವದ ಪದದ ಅಂತ್ಯದಲ್ಲಿರುವ ಅಕಾರಕ್ಕೆ ಉತ್ತರದಲ್ಲಿರುವ ಅಥವಾ ಉತ್ತರ ಪದದ ಆದಿಯಲ್ಲಿರುವ ಈ ಕಾರ ಸೇರಿದರೆ ಇದು ಏಕಾರ ಆದೇಶವಾಗ್ತದೆ. ಅದೇ ರೀತಿ ಸೆಕೆಂಡ್ ಒನ್ ರೀ ಸೂತ್ರ ನೋಡು. ಆ ಕಾರಗಳಿಗೆ ಈ ಕಾರಗಳ ಪರವಾದರೆ ಅವೆರಡ ಸ್ಥಾನದಲ್ಲಿರುವ ಏಕಾರವು ಊಕಾರವನ್ನು ಪರವಾದರೆ ಓಕಾರ ಮತ್ತು ಋಕಾರ ಪರವಾದರೆ ಅರ್ಕಾರವು ಉದ್ದೇಶವಾಗಿ ಬಂದರೆ ಅದು ಗುಣಸಂಧಿ ಎಂದು ಕರೆಯುವರು. ಉದಾಹರಣೆಗೆ ಸೂರ್ಯೋದಯ, ಗಜೇಶ, ಸುರೇಶ, ಮಂಡಳೇಶ್ವರ್, ಗಜೇಂದ್ರ, ಚಂದ್ರೋದಯ, ಮಹರ್ಷಿ, ರಾಜಋಷಿ, ವಂಶೋದ್ಧಾರ, ಮಹೇಶ. ವೃದ್ಧಿ ಸಂಧಿ ನೋಡೋಣ. ಅವನು ಏಕೈಕ ವೀರ. ಇಲ್ಲಿ ಏನು ಮಾಡಿದೆ ಏಕ ಪ್ಲಸ್ ಏಕ ಅಂದರೆ ಏಕೈಕ. ಕ ಅ ಪ್ಲಸ್ ಎ ಅಂದ್ರೆ ಕೈ ಬರ್ತದ. ಎಲ್ಲಿ ಎಂಟ್ರ ಯಾವುದು ಆಗ್ತದ ಕೈ ಆಗ್ತದ. ಅದೇ ರೀತಿ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಅಕಾರಕ್ಕೆ ಉತ್ತರ ಪದದ ಆದಿಯಲ್ಲಿರುವ ಏಕಾರವು ಏನಾಗುತ್ತೆ ಪರವಾಗಿ ಸಂಧಿಯಾದಾಗ ಐಕಾರವು ಆದೇಶವಾಗಿರ್ತದೆ ಬಂದಿರ್ತದೆ. ಸೂತ್ರ ಅ ಮತ್ತು ಅಕಾರಗಳಿಗೆ ಎ ಐಕಾರಗಳ ಬಂದರೆ ಅಕಾರಗಳಿಗೆ ಎ ಐಕಾರಗಳು ಬಂದ್ರೆ ಏನಾಗುತ್ತೆ ಅಂದ್ರೆ ಪರವಾದರೆ ಅವೆರಡು ಸ್ಥಾನದಲ್ಲಿರುವ ಐಕಾರವು ಓಕಾರ
ಕಾರಗಳು ಪರವಾದರೆ ಔಕಾರವು ಆದೇಶವಾಗಿ ಬಂದರೆ ಔಕಾರಗಳ ಆದೇಶವಾಗಿ ಬಂದರೆ ಅದು ಏನಾಗ್ತಾರೆ ವೃದ್ಧಿ ಸದ್ದಿ ಎಂದು ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ನೋಡ್ರಿ, ಉದಾಹರಣೆಗೆ ಜನೈಕ್ಯ, ವಣ್ಣೋಷಧಿ ಮತ್ತು ಮಹೋಂದಾರೆ, ಲೋಕೈಕ್ಯ ವೀರ, ಭಾವೈಕ್ಯ, ಮಹೋನ್ನತ, ಏಕೈಕ್ಯ, ವಣ್ಣೋಷ ಮತ್ತು ಅಷ್ಟೈಶ್ವರ. ಈಗ ಯಾವ್ದು ನೋಡೋದ್ರೆ ಏನು ಸಂಧಿ ನೋಡೋಣ. ಅವನು ಅತ್ಯಂತ ಪರಾಕ್ರಮಿ. ಈ ವಾಕ್ಯದಲ್ಲಿರುವ ಅತ್ಯಂತ ಎಂಬ ಪದವನ್ನು ಗಮನಿಸಿ. ಅತಿ ಪ್ಲಸ್ ಅಂತ ಅಂದರೆ ಅತ್ಯಂತ ಈ ನಿಯಮಗಳಲ್ಲಿ ಆಗ್ತದೆ ಎಂಬುದನ್ನು ತಿಳಿಸಿದ್ದಾರೆ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರಣಕ್ಕೆ ಉತ್ತಮ ಪದದ ಆದಿಯಲ್ಲಿರುವ ಅಂಕಾರವು ಸೇರಿ ಸಂಧಿಯಾಗುವಾಗ ಈ ಕಾರದ ಬದಲಿಗೆ ಯಕಾರ ಆದೇಶವಾದರೆ ಅದರ ನಂತರ ಆದೇಶ ಸಂಧಿ ಎಂದು ಕರೀತಾರೆ. ಇದೇ ರೀತಿ ಸೂತ್ರದಲ್ಲಿ ಈ ಉ ರು ಈ ಕಾರಗಳಿಗೆ ಸುವರ್ಣವಲ್ಲದ ಮತ್ತು ಸ್ವರಪರವಾದರೆ ಈ ಕಾರಗಳಿಗೆ ಯಕಾರವು, ಊಕಾರಗಳಿಗೆ ವಕಾರವು, ಋಕಾರಕ್ಕೆ ರಕಾರವು ಆದೇಶವಾದರೆ ಏನಾಗ್ತದೆ, ಆದೇಶವಾದರೆ ಯಜ್ಞ ಸಂಧಿ ಆಗ್ತದೆ. ಎಕ್ಸಾಂಪಲ್ ಅತ್ಯಂತ, ಇತ್ಯಾದಿ, ಗತ್ಯಂತರ, ಅತ್ಯಂತರ. ಇಲ್ಲಿ ನಿಯಮಗಳನ್ನು ಉದಾಹರಣೆಗೆ ಜಾಸ್ತಿ ಇದಾವೆ, ನೀವು ನೋಡ್ಕೋಬೋದು ರೀ. ಅದೇ ರೀತಿ ಸಂಸ್ಕೃತ ವ್ಯಂಜನದ ಸಂಧಿಗಳಲ್ಲಿ ಸ್ಥೂಲ ವಿವರಣೆ ನೋಡ್ರಿ. ಜಸ್ವ ಸಂಧಿ ನೋಡೋಣ. ಷಣ್ಮುಖನಿಗೆ ಷಡ್ಯಾಣ ಎಂಬ ಹೆಸರು ಇದೆ, ಹೌದಾ? ಈ ವಾಕ್ಯದಲ್ಲಿರುವ ಷಡ್ಯಾಣ ಪದ ರಚನೆ ಗಮನಿಸಿ. ಷಟ್ ಪ್ಲಸ್ ಆನನ ಷಡ್ಯಾಣ. ಇಲ್ಲಿ ಟ ಪ್ಲಸ್ ಆ ಹೆಚ್ಚು ಡ ಪ್ಲಸ್ ಆ ಎಂಬ ನಿಯಮ ಬರ್ತದೆ. ಇಲ್ಲಿ ಪೂರ್ವ ಪದದ ಅತ್ಯಂತದಲ್ಲಿ ಟ ಕಾರಕ್ಕೆ ಉತ್ತಮ ಪದದ ಆದಿಯಲ್ಲಿರುವ ಆಕಾರ ಆದಿಯಲ್ಲಿರುವ ಇಲ್ಲಿ ನೋಡ ಟ ಕಾರ ಬರ್ತದೆ. ಅದೇ ನಂತರ ಟ ಕಾರದ ನಂತರ ಆಕಾರ ಪರವಾಗಿ ಸಂಧಿಯಾದಾಗ ಡ ಕಾರ ಬರ್ತದೆ. ಡ ಕಾರ ಆದೇಶವಾಗಿ ಬಂದರೆ ಇದೇ ನಂತರ ಈ ನಿಯಮಗಳಾಗ್ತದೆ, ಜಸ್ವ ಸಂಧಿ ಆಗ್ತದೆ. ಅದೇ ರೀತಿ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪಥಮಾಕ್ಷಯಕ್ಕೆ ಅಂದರೆ ಕಚಟತಪಗಳಿಗೆ ಯಾವ ವರ್ಣ ಪರವಾದರೆ ಅದೇ ವರ್ಣದ ಮೂರನೆಯ ವ್ಯಂಜನಾಕ್ಷರ ಗಜಡದವ ಕಚಟತಪಗಳಿಗೆ ಲಾಸ್ಟಿಗೆ ಏನು ಬರ್ಬೇಕು, ಗಜಡದವ ಆದೇಶವಾಗಿ ಬಂದರೆ ಅದನ್ನ ನಂತರ ಜಸ್ವ ಸಂಧಿ ಎಂದು ಕರೀತಾರೆ. ಜಸ್ವ ಸಂಧಿ ಎಂದು ಕರೀತಾರೆ. ಅಂದರೆ ಸದಾನಂದ, ಅಬ್ದಿ, ದಿಗಂತ, ವಾಗ್ದೇವಿ ಮತ್ತು ಅಜಂತ, ಷಡಂಗ, ಚಿದಾನಂದ ಇತ್ಯಾದಿಗಳ ಬರ್ತಾವೆ. ನೆಕ್ಸ್ಟ್ ಒಂದು ಯಾವ್ದು ನೋಡೋಣ, ಚುಷ್ವ ಸಂಧಿ ನೋಡೋಣ. ಮನವಣಿಗೆ ಮನಸುದ್ದಿ ಇರಬೇಕು. ಈ ವಾಕ್ಯದಲ್ಲಿರುವ ಮನಸುದ್ದಿ ಪದರಚನೆಯನ್ನು ಗಮನಿಸಿರಿ. ಇಲ್ಲಿ ಮನಸುದ್ದಿ ಈ ನಿಯಮ ಮನಸ್ ಪ್ಲಸ್ ಸುದ್ದಿ ಅಂದರೆ ಮನಸುದ್ದಿ ಎಂಬುದನ್ನು ಇಲ್ಲಿ ನಾವು ತಿಳಿಬೋದು ರೀ. ಇಲ್ಲಿ ಈ ಪೂರ್ವದ ಪದದ ಅಂತ್ಯದಲ್ಲಿರುವ ಸಕಾರಕ್ಕೆ ಉತ್ತರ ಪದರ ಆದಿಯಲ್ಲಿರುವ ಶಕಾರ ಏನಾಗಿರ್ಬೇಕಂದ್ರೆ ಈ ಪದದಲ್ಲಿ ಸಂಧಿಯಾದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ಆದೇಶವಾಗರು. ಸಕಾರಕ್ಕೆ ಶಕಾರ ಆದೇಶವಾದರೆ ಇದು ಯಾವುದನ್ನ ಸೂಕ್ಷ್ಮ ಚುತ್ವ ಸಂಧಿ ಎಂದು ನಾವು ತಿಳಿಬೋದು ರೀ. ಚುತ್ವ ಸಂಧಿ ಅಂದರೆ ನಿಯಮವನ್ನು ಯಾವ ಆದೇಶ ಅಕ್ಕವ ಸಕಾರಕ ತ ವರ್ಗಾಕ್ಷರಗಳಿಗೆ ಶಕಾರಕ ಚ ವರ್ಗಾಕ್ಷರಗಳ ಪರವಾದಾಗ ಸಕಾರಕ್ಕೆ ಶ ಮತ್ತು ಕಾರಕ್ಕೆ ತ ಮತ್ತು ವರ್ಗಗಳ ಏನಾಗಿರ್ಬೇಕಂದ್ರೆ ಚಕಾರ ವರ್ಗಗಳಿಗೆ ಚ ಜ ಜ್ಞಗಳ ಆದೇಶವಾದರೆ ಚುತ್ವ ಸಂಧಿ ಆಗ್ತದೆ. ಇದಕ್ಕೆ ಯಾವ ಆದೇಶ ಆಗ್ಬೇಕ್ರ ಸಕಾರಿಗಳಿಗೆ ಶಕಾರ ಆಗಬೇಕು, ಚಕಾರಿಗಳಿಗೆ ಸಕಾರ ಆಗಬೇಕು, ಶಕಾರಗಳಿಗೆ ತಕಾರ ಆಗಬೇಕು. ಇದಕ್ಕೆ ತದನಗಳಿಗೆ ಚಕಾರ ವರ್ಗಕ್ಕೆ ಚ ಜ ಏನ ಆದೇಶವಾದರೆ ಇದ್ಯಾವುದ ಚುತ್ವ ಸಂಧಿ ಎಂದು ಕರೆಯುವರು. ಅಂದ್ರೆ ಮನಶ್ಚಂಚಲ, ಜಗಜ್ಯೋತಿ ಮತ್ತು ಇಲ್ಲಿ ನಿಯಮಗಳು ಕೊಟ್ಟಾರ. ಇವು ನೋಡ್ರಿ ಬೃಹತ್ ಜ್ಯೋತಿ ನಿಯಮಗಳನ್ನು ಕೊಟ್ಟಾರ. ಉದಾಹರಣೆಗಳನ್ನು ಇಲ್ಲಿ ನೀಡಲಾಗಿದೆ ಎಂದು ನೋಡ್ಕೊರಿ. ಅನುನಾಸಿಕ ಸಂಧಿಗಳು ಅನುನಾಸಿಕ ಅಕ್ಷರಗಳಾದ ಞ, ನ ಮತ್ತು ಮ ಈ ನಿಯಮಗಳ ತಕ್ಕಂತೆ ವ್ಯಂಜನಗಳನ್ನು ಆದೇಶವಾಗಿ ಬರುವ ಸಂಧಿಗಳೇ ಏನರ್ಥ ಅನುನಾಸಿಕ ಅನ್ನುವರು. ವಾಕ್ ಪ್ಲಸ್ ಮಯ ವಾಗ್ಮಯ. ಇದನ್ನು ಹೆಂಗೆ ಹೊಡಿತೀರಿ? ವಾಗ್ ಪ್ಲಸ್ ವಾಗ್ಮಯ ಯಾವ ಸಂಧಿ ಅಂದ್ರೆ ಅನುನಾಸಿಕ ಸಂಧಿ ಆಗ್ತದೆ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ
ಕಕಾರಕ್ಕೆ ಉತ್ತರ ಪದದಲ್ಲಿರುವ ಆದಿಯಲ್ಲಿರುವ ಮಕಾರವು ಪರವಾಗಿ ಸಂಧಿಯಾದಾಗ ಕಕಾರದ ಬದಲಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳ ಓಕಾರ ಆದೇಶ ಆಗಿ ಬರ್ತದ ಎಂಬುದನ್ನು ಇಲ್ಲಿ ನೋಡ್ಬೋದು ರೀ. ಅದೇ ರೀತಿ ವರ್ಗದ ಪ್ರಥಮಾಕ್ಷರಗಳಿಗೆ ಕಚಟತಪಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳ ಪರವಾನಿಗೆ ಅವುಗಳಿಗೆ ಅಂದರೆ ವರ್ಗದ ಪ್ರಥಮಾಂಶಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಞ ನ ನ ನ ಮಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿಗಳು ಎನ್ನುವರು. ಕಚಟತಪಗಳಿಗೆ ಞ ಞ ಅಂದರೆ ಅನುನಾಸಿಕ ನಿಯಮದಲ್ಲಿರುವ ಞ ಞ ನ ನ ಮಗಳ ಆದೇಶವಾಗಿ ಬಂದರೆ ಅದು ಯಾವ ಸಂಧಿ ಆಕೈತೆ ಅಂದ್ರೆ ಇದನ್ನಾಗಂದ್ರೆ ಯಾವುದಂದ್ರೆ ಅನುನಾಸಿಕ ಸಂಧಿ ಆಗ್ತದೆ. ನೆಕ್ಸ್ಟ್ ಒನ್ ಸಮಾಸಗಳನ್ನು ನೋಡ್ರಿ. ಸಮಾಸಗಳು ಮೈಸೂರಿನ ಅರಮನೆ ಸುಂದರವಾಗಿದೆ. ಹುಣಸೆ ಮರದಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಟಿದೆ. ಎ 2 ವ್ಯಕ್ತಗಳಲ್ಲಿರುವ ಅರಮನೆಯ ಹೆಜ್ಜೆಗಳು. ಅರಮನೆ ಮತ್ತು ಈಚೆಗಡೆ ಹೆಜ್ಜೆಗಳು. ಇಲ್ಲಿ ಅರಮನೆ ಏನೈತೆ ಸುಂದರವಾಗಿದೆ ಏನು ಸೂಚಿಸ್ತದ? ಹುಣಸೆ ಮರ ಹೆಜ್ಜೇನು ಗೂಡು ಅಲ್ಲಿ ಏನು ಪರ್ಟಿಕ್ಯುಲರ್ ವಸ್ತು ಎದರ ಮೇಲೆ ಐತಿ, ಯಾವ ಕ್ರಿಯೆ ನಡೀತದ. ಇಲ್ಲಿ ಹೆಜ್ಜೇನು ಎಂಬ ಪದದ ಗಮನಿಸಿದಾಗ ಅರಮನೆ ಎಂಬ ಪದವು ಅರಸನ ಮನೆ ಎಂಬ ಅರ್ಥವನ್ನು ನೀಡುತ್ತದೆ. ಹೆಜ್ಜೇನು ಎಂಬ ಪದವು ಹಿರಿದಾದ ಮತ್ತು ಜೇನು ಎಂದು ಅರ್ಥವನ್ನು ಕೊಡುವ ಪದಗಳನ್ನು ಇಲ್ಲಿ ನಾವು ನೋಡ್ಕೋಬೋದು. ಅದೇ ರೀತಿ ಹೀಗೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳನ್ನು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಪೂರ್ವದಲ್ಲಿ ಅಂತ್ಯದಲ್ಲಿ ವಿಭಕ್ತಿಯ ಪ್ರತ್ಯಯಗಳನ್ನು ಇದ್ದರೆ ಇದು ಏನಾಗುತ್ತೆ ಲೋಪವಾಗಿ ಒಂದು ಪದವಾಗುವುದೇ ಸಮಾಸ. ಸಮಾಸ ಅಂದ್ರೆ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಈಕ್ವಲ್ ಆಗ್ಬೇಕು ರೀ. ಯಾವ ಥರ ನೋಡ್ರಿ ಈಕ್ವಲ್ ಆಗಿರ್ಬೇಕು. ಇಲ್ಲೇನು ಕೊಟ್ಟಾರ ಮೈಸೂರು ಅರಮನೆಯ ಸುಂದರವಾಗಿ ಅದು ಸುಂದರವಾಗಿರ್ತದೆ. ಮೈಸೂರು ಅರಮನೆ ಏನಂತ ಚಲೋ ಇರ್ತೈತಿ, ಸುಂದರವಾಗಿರ್ತೈತಿ ಎಂಬುದನ್ನು ತಿಳಿಸ್ತದೆ. ಅದೇ ರೀತಿ ಹುಣಸೆ ಮರದ ಹೆಜ್ಜೆಯನ್ನು ಗೂಡು ಕಟ್ಟಿದೆ. ಹುಣಸೆ ಮರದಾಗ ಒಂದು ದೊಡ್ಡ ಹಿರಿದಾದ ಹೆಜ್ಜೆಯನ್ನು ಕಟ್ಟಿದೆ ಎಂಬುದನ್ನು ಸಮಾಸ ಈಕ್ವಲ್. ಸಮಾಸದಲ್ಲಿ ಬರುವ ಮೊದಲನೆಯ ಪದವು ಪೂರ್ವ ಪದವೆಂದು ನಂತರ ಬರುವ ಪದವನ್ನು ಉತ್ತರ ಪದವೆಂದು ಕರೀತಾರೆ. ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎನ್ನುವರು. ಸಮಸ್ತ ವಾಕ್ಯನ ಬಿಡಿಸಿ ಬರೋದಕ್ಕೆ ಏನಂತಾರಂದ್ರೆ ವಿಗ್ರಹ ವಾಕ್ಯ ಎನ್ನುವರು. ಅದೇ ರೀತಿ ಪೂರ್ವ ಪದ ಪ್ಲಸ್ ಉತ್ತರ ಪದ ವಿಗ್ರಹವಾಹಕ, ಚಳಿ ಪ್ಲಸ್ ಕಾಲ ಚಳಿಗಾಲ, ಹಿರಿದಾದ ಜೇನು ಪ್ಲಸ್ ಹೆಜ್ಜೇನು. ಈ ನಿಯಮಗಳನ್ನು ನಾವು ನೋಡ್ಬೋದು. ಕನ್ನಡದಲ್ಲಿ ಒಟ್ಟು 8 ಸಮಾಸಗಳಿವೆ. ಅವುಗಳು ಯಾವುವು ಅಂದ್ರೆ ಫಸ್ಟ್ ಒನ್ ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗುಣ ಸಮಾಸ. ಫೋರ್ತ್ ಒನ್ ದ್ವಂದ್ವ ಸಮಾಸ. ಅದೇ ರೀತಿ ಫಿಫ್ತ್ ಒನ್ ಕ್ರಿಯಾ ಸಮಾಸ, ಸಿಕ್ಸ್ತ್ ಒನ್ ಅಂಶಿ ಸಮಾಸ, ಸೆವೆಂತ್ ಒನ್ ಭೂರ್ವಿ ಸಮಾಸ. ಅದೇ ರೀತಿ 8th ಒನ್ ಗಮಕ ಸಮಾಸ. ಈ ಎಷ್ಟು ಸಮಾಸಗಳು ಇರ್ತಾವೆ? ಸಮಾಸಗಳನ್ನು ನೋಡಿದಾಗ ಸಮಾಸಗಳಲ್ಲಿ 8 ಸಮಾಸಗಳು ಬರ್ತಾವೆ. ಅದೇ ರೀತಿ 8 ಸಮಾಸವನ್ನು ನೋಡಿ ಬರ್ರಿ. ಫಸ್ಟ್ ಒನ್ ತತ್ಪುರುಷ ಸಮಾಸ, ಹಗಲಿನಲ್ಲಿ ಪ್ಲಸ್ ಕನಸು ಹಗಲ್ಗನಸು. ಸಪ್ತಮಿ ತತ್ಪುರುಷ ಆಗ್ತದೆ. ಇದು ಬೆಟ್ಟ ಪ್ಲಸ್ ದಾವರೆ ಬೆಟ್ಟಾವರೆ. ಸೃಷ್ಟಿಯ ತತ್ಪುರುಷ ಆಗ್ತದೆ. ವಯಸ್ಸಿನಿಂದ ವಯ ಈಜಿಕ್ವಲ್ಟು ಯಾವುದಾದ ವಯೋವೃದ್ಧ. ತೃತೀಯ ಅಥವಾ ತತ್ಪುರುಷ ಆಗ್ತದೆ. ಈ ಪದಗಳಲ್ಲಿ ಏನೇನು ನಿಯಮಗಳು ಬರ್ತಾವೆ ಎಂಬುದನ್ನು ನೋಡ್ರಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಆಗ ನಮ್ಮ ಸಪೋರ್ಟ್ ಮಾಡಿರಿ. ಕನ್ನಡ ಗ್ರಾಮರ್ ಕಂಪ್ಲೀಟ್ ಟಿ.ಇ.ಟಿಗೆ ಎಷ್ಟು ಬೇಕಾ ಅಥವಾ ಟಿ.ಇ.ಟಿಗೆ ಎಷ್ಟು ಬೇಕಾ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಐತಿ. ಸ್ವರಗಳು ಹಿಡ್ಕೊಂಡು A to Z ನಿಯಮಗಳದಾವ ಇಲ್ಲಿ. ಈ ನಿಯಮಗಳ ಸಂಧಿ, ಸಮಾಸ, ಗುಣಗಳು, ಕರ್ಮಣಿ, ವರ್ಗೀಯ ಅವರ್ಗೀಯ ಯೋಗಗಳ ಅನುಸಾರ ಎಲ್ಲ ನಿಯಮಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ನೀವು ಈ ಪ್ಲೇ ಲಿಸ್ಟನ್ನು ನೀವು ಡೌನ್ ಮಾಡ್ಕೊರಿ. ಇಲ್ಲಕ್ಕಾರ ಸರಿಯಾಗಿ ಒಂದು ಕ್ಲಾಸ್ ಆದರೆ ಇನ್ನೊಂದು ಕ್ಲಾಸ ಸರಿಯಾಗಿ ಕಂಪ್ಲೀಟಾಗಿ ಕೇಳ್ರಿ. ಅದೇ ರೀತಿ ಕೊಟ್ಟಿರುವ ಪದಗಳ ಗಮನಿಸಿದಾಗ 2 ಪದಗಳನ್ನು ಸೇರಿ ಒಂದು ಪದವಾಗಿರುವುದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವಿದ್ದು ಸಮಾಸವಾಗುವ ಆ ಪ್ರತ್ಯಯಗಳನ್ನು ಲೋಪವಾಗಿರುವುದು
ಕಂಡುಬರುತ್ತದೆ. ಯಾವ ವಿಭಕ್ತಿಯ ಪ್ರತ್ಯಯ ಲೋಪವಾಗಿದೆಯೋ ಅದರ ಆಧಾರದಿಂದ ಸಮಾಸವನ್ನು ಹೆಸರಿಸುವವರು. ಪೂರ್ವೋತ್ತರ ಪದಗಳ ನಾಮಪದವಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿಯ ಪ್ರತ್ಯಯಗಳನ್ನು ಸಮಾಸವಾಗುವಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ ಎಂದು ಕರೆಯುವರು. ಪೂರ್ವೋತ್ತರ ಪದಗಳು ಅಂದರೆ ಇಲ್ಲಿ ಪೂರ್ವೋತ್ತರ ಪದಗಳದವ. ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವದ ಪದ ಅಂತ್ಯದಲ್ಲಿರುವ ವಿಭಕ್ತಿಯ ಪ್ರತ್ಯಯ ಸಮಾಸವಾಗುವ ಲೋಪವಾದರೆ ಪೂರ್ವ ಪದದಿಂದ ಮತ್ತು ಅಂತ್ಯಪದದಲ್ಲಿರುವ ವಿಭಕ್ತಿ ಪ್ರತ್ಯಯನ ಸಮಾಸವಾಗುವಾಗ ಲೋಪವಾದರೆ ಅದೇನ ತತ್ಪುರುಷ ಸಮಾಸ ಎಂದು ಕರೆಯುವರು. ಉದಾಹರಣೆ: ಬೆಡ್ಡಾಬರೆ, ತಲೆನೋವು, ಸ್ವಾಮಿ ದ್ರೋಹ, ಪರಧನ ಮತ್ತು ಇವ ನಿಯಮಗಳನ್ನು ಬರ್ತಾವ. ಯಥೋಜ, ಮಥೋಜ ಮತ್ತು ಅರಮನೆ ಮತ್ತು ರಾಜಪುತ್ರಿ ಅದು ಬರ್ತಾವ. ಅದೇ ರೀತಿ ನೋಡು ಕರ್ಮಧಾರಣೆ ಸಮಾಸ. ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ. ದಿವ್ಯ ಪ್ರಕಾಶ ಕೆಂಪಾದ ಅಕ್ಕಿ ಮತ್ತು ಕೆಂಪಕ್ಕಿ. ಚಿಕ್ಕದು ಪ್ಲಸ್ ಮಗು ಚಿಕ್ಕ ಮಗು. ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ಹಿರಿದು ಪ್ಲಸ್ ಮರ ಹೆಮ್ಮರ. ಇಲ್ಲಿ ನಿಯಮಗಳು ಕೊಟ್ಟಾರ. ಸೂತ್ರಗಳನ್ನು ಪೂರ್ವೋತ್ತರ ಪದಗಳ ಲಿಂಗ ವಚನ ವಿಭಕ್ತಿಗಳಿಂದ ಸಮಾಸವಾಗಿದ್ದು ವಿಶ್ಲೇಷಣೆ ಅಥವಾ ವಿಶೇಷ ಸಂಬಂಧದಿಂದ ಕೂಡುವ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎಂದು ಕರೆಯುವರು. ಕರ್ಮಧಾರೆಯ ಸಮಾಸ ಅಂದ್ರೆ ಸಂಬಂಧದಿಂದ ಕೂಡುವ ಮತ್ತು ಆಗುವ ಸಮಾಸಕ್ಕೆ ವಿಶ್ಲೇಷಿಸಿ ಲಿಂಗ ವಚನ ವಿಭಕ್ತಿ ಪ್ರತ್ಯಯ ಎಲ್ಲನೂ ಅಷ್ಟು ಕೂಡಿ ಏನಾಗಿರ್ತದೆ ಕರ್ಮಧಾರೆಯ ಸಮಾಸ ಎಂದು ಕರೆಯುವರು. ಉದಾಹರಣೆಗೆ ಕೆಸಕ್ಕಿ ಮೇಲ್ನೋಡಿ ಮತ್ತು ಪೇರ್ಬಡಿಯಕ್ಕೆ ಕೆನ್ನಾಲಿಕೆ ಕೋಪಾರುಣ್ಯ ನೇತ್ರ ಮತ್ತು ಸುಖಸ್ಪರ್ಶ. ಮೇಲ್ನೋಡಿ ಮತ್ತು ದಿವ್ಯ ಪ್ರಕಾಶ ಮೇಲ್ವಾತು ಮತ್ತು ಅತಿ ಕುಟಿಲ ಮತ್ತು ಪ್ರೇಮಂಗ್ ಮತ್ತು ಪೆಮರ್ ಹೆಜ್ಜೇನು ಮತ್ತು ಇವ ಯಾವಂದ್ರೆ ಸಮಾಸ ಆಗ್ತಾವ. ಯಾವ ಕರ್ಮಧಾರೆ. ಅದೇ ರೀತಿ ದ್ವಿಗುಣ ಸಮಾಸ. 1 ಪ್ಲಸ್ ಕಟ್ಟು ಒಗ್ಗಟ್ಟು. 2 ಪ್ಲಸ್ ಮಡಿ ಇಮ್ಮಡಿ. 3 ಪ್ಲಸ್ ಮಡಿ ಮುಮ್ಮಡಿ. ಈ ನಿಯಮಗಳ 3 ಸಮಾಸಗಳ ಪೂರ್ವ ಪದದಲ್ಲಿ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದಲ್ಲಿ ಕೂಡಿದೆ. ಸೂತ್ರ ಏನು ಹೇಳ್ತದೆ ಅಂದ್ರೆ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದಗಳಲ್ಲಿರುವ ನಾಮ ಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗುಣ ಸಮಾಸ ಎಂದು ಕರೆಯುವರು. ಪೂರ್ವ ಪದಗಳ ಮತ್ತು ಸಂಖ್ಯಾವಾಚಕಗಳು ಇರ್ತಾವ. ಅದೇ ಪದದಲ್ಲಿ ಎಂಡು ಅಂದರೆ ಉತ್ತರ ಪದವಿರುವ ನಾಮಪದದೊಡನೆ ಸೇರಿದಾಗ ಅಂತ ಸಮಾಸವೇ ದ್ವಿಗುಣ ಆಗ್ತದೆ. ಏಕಾಂಗ ಏಕ ಪ್ಲಸ್ ಅಂಗ ಏಕಾಂಗ. ಈ ನಿಯಮ ನಿಮ್ಗೆ ಗೊತ್ತಾಗಿರಬೇಕು. ಸಪ್ತಸಾಗರ ಈ ಕೆಲ ನಿಯಮಗಳ ಅರ್ಥ ಪಂಚೇಂದ್ರಿಯ ಸೆಟ್ಕೋಣ್ ಮತ್ತು ಎಣ್ದಿಸೆ ಮತ್ತು ಸಪ್ತಲೋಕ ಮತ್ತು ಮೂಗಾವುದ ಮತ್ತು ಕಣ್ಣು ಮತ್ತು ಸಪ್ತ ಸ್ವರಗಳು. ದ್ವಂದ್ವ ಸಮಾಸ ನೋಡ್ರಿ. ಅದೇ ರೀತಿ ದ್ವಂದ್ವ ಸಮಾಸ ಒಳಗೆ ಕೆರೆಯೋ ಕಟ್ಟೆಯೋ ಮತ್ತು ಪ್ಲಸ್ ಬಾವಿಯೋ. ಕೆರೆ ಕಟ್ಟೆ ಬಾವಿಗಳು ಅಂದರೆ ಕೂಡಿಸುವುದ್ರ ನೋಡ್ರಿ ಎಷ್ಟು ವಿಷಯಗಳನ್ನು ಅರ್ಥಗರ್ಭಿತವಾಗಿ ಹೇಳ್ತದೆ ಎಂಬುದನ್ನು ನೋಡ್ಬಿಡಿ. ಗಿಡವೋ ಪ್ಲಸ್ ಮರವೋ ಬಳ್ಳಿಯೋ. ಗಿಡ ಮರ ಬಳ್ಳಿಗಳು ಅಂದರೆ ವ್ಯಾಖ್ಯೆ ಎಷ್ಟು ಕರೆಕ್ಟಾಗಿ ಬರ್ತದೆ ನೋಡ್ರಿ. ಗುಡುಗು ಪ್ಲಸ್ ಮಿಂಚು ಸಿಡಿಲು. ಗುಡುಗು ಮತ್ತು ಮಿಂಚುಗಳಾದ್ಮೇಲೆ ಸಿಡಿಲು ಬರ್ತದೆ ಎಂಬುದನ್ನು ತಿಳಿಸ್ತದೆ. ಸೂತ್ರ: 2 ಅಥವಾ ಅನೇಕ ನಾಮಗಳ ಸಂಯೋಗ ತೋರುವಂತೆ ಮಾಸವಾಗುವುದನ್ನು ಏನೆಂದು ಕರೆದಾರ. ಇಲ್ಲಿ ಯಾವುದಂದ್ರೆ ದ್ವಂದ್ವ ಸಮಾಸ. ಒಂದಕ್ಕಿಂತ ಹೆಚ್ಚರಿ 2 ಅಥವಾ ಅನೇಕ ಪದಗಳ ಸೇರಿ ಸಂಯೋಗ ತೋರುವಂತೆ ಸಮಾಸವಾಗುವಾಗ ಎಲ್ಲ ಪದಗಳ ಅರ್ಥವೂ ಪ್ರಧಾನ ಇರುವ ಸಮಾಸಕ್ಕೆ ದ್ವಂದ್ವ ಸಮಾಸ ಎನ್ನುವರು. ಅಂದರೆ ಉದಾಹರಣೆಗೆ ಅಣ್ಣ ತಮ್ಮ, ಸುಖ ದುಃಖ ಮತ್ತು ಕೆರೆ ಕುಂಟೆ ಮತ್ತು ಆನೆ ಕುದುರೆ ಒಂಟೆ ಅಥವಾ ದಿನಾನ್ನ ಇವು ಬರ್ತಾವ್ರೆ. ಹನುಮ ಭೀಮರಾಮ ಈ ನಿಯಮಗಳನ್ನು ತೋರಿಸ್ತದೆ. ಕ್ರಿಯಾ ಸಮಾಸ. ಮಣಿಯನ್ನು ಪ್ಲಸ್ ಮಣಿ ಕಟ್ಟಿದನು. ಸೂತ್ರ: ಪೂರ್ವಪದದ ಪ್ರಾಯಶ್ಯ ಮತ್ತು ದ್ವಿತೀಯಾಂತರ ನಾಮಪದವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿರುವ ಆಗುವ ಸಮಾಸವನ್ನು ಏನೆಂದು ಕರೀತಾರೆ ಅಂದ್ರೆ ಕ್ರಿಯಾ ಸಮಾಸ ಎಂದು ಕರೀತಾರೆ.
ನೆಕ್ಸ್ಟ್ ರೀ ಉದಾಹರಣೆ ಮೃಗವಣ್ಣ ನಂಟು ಮತ್ತು ನಿಗ್ರುಡಿಯಲ್ ಮತ್ತು ತಲೆ ತಗ್ಗಿಸು ಮುಡಿಕಟ್ಟು ಉಡಿ ತುಂಬು ಮತ್ತು ತಲೆದೂಗಿದನು ಆಸುಗೊಳೆ ಈ ನಿಯಮಗಳನ್ನು ತೋರಿಸ್ತದ. ಇನ್ನಷ್ಟು ಸರಿಯಾಗಿ ನೋಡ್ಕೊರಿ. ನೆಕ್ಸ್ಟ್ ಒನ್ ಭೂರ್ವಿ ಸಮಾಸ. 3 ಕಣ್ಣು ಉಳ್ಳವನು ಯಾರ? ಮುಕ್ಕಣ್ಣ, ಅಂದರೆ ಅವನೇ ಶಿವ. ಹಣಿಯನ್ನು ಕಣ್ಣು ಉಳಿದವನು ಯಾರ? ಅವನೇ ಹೆಗ್ಗಣ್ಣ ಅಥವಾ ಶಿವ. ಏನು ಮಾಡ್ರು ಇವ ಭೂರ್ವಿ ಸಮಾಸ. ಈ ಪದಗಳಲ್ಲಿ ಪೂರ್ವ ಪದ ಅರ್ಥವಾಗಲಿ ಉತ್ತರ ಪದ ಅರ್ಥವಾಗಲಿ ಪ್ರಧಾನವಾಗಿಲ್ಲದೆ ಬೇರೆಂದು ಪದವಾದ ಶಿವ ಪದದ ಅರ್ಥವನ್ನೇ ಪ್ರಧಾನವಾಗಿರ್ತದೆ. ನೆಕ್ಸ್ಟ್ ಒನ್ ಸೂತ್ರ. 2 ಅಥವಾ ಅನೇಕ ನಾಮಗಳನ್ನು ಸೇರಿಸಿ ಸಮಾಸವಾದಾಗ ಬೇರೊಂದು ಪದವು ಅರ್ಥ ಪ್ರಧಾನವಾಗಿರ್ತದೆ, ಅದು ಸಮಾಸವೇ ಭೂರ್ವಿ ಸಮಾಸ ಆಗಿರ್ತದೆ ಎಂಬುದನ್ನು ತಿಳಿಬೋದು. ಉದಾಹರಣೆಗೆ 4 ಮೊಗಳುಳ್ಳದ ನಾಲ್ಮುತ್ತಿಗೆ ಮತ್ತು ಕೆಂಪು ಕಣ್ಣುಗಳುಳ್ಳ ಕೆಂಗಣ್ಣ ಶಿವ. ಚಕ್ರ ಪ್ರಾಣಿ ಶಿವಕೇತ ಉರಗಪತಾಕ ಮತ್ತು ಅಂಗಜಾತೆ ಗಾಂಡ್ವಿ ಮತ್ತು ಮಾರರಿಪು ವಿಪಿನ್ನಚರ ಕೆಂಗಣ್ಣ ಪಾಲನೇತ್ರ ಘಟಕ ಸಂಭೂತ ಪವನನಂದನ ಮತ್ತು ಧನುಜರಿದು ಮುರಾರಿ ಚಕ್ರ ಪ್ರಾಣಿ ಹಣೆಗಣ ಮತ್ತು ಮುಕ್ಕಣ್ಣ. ಇದಾದ್ರಿ. ನೆಕ್ಸ್ಟ್ ಒನ್ ಯಾವುದಂದ್ರೆ ಗಮಕ ಸಮಾಸ. ಅದು ಪ್ಲಸ್ ಮಣಿ ಆ ಮಣಿ, ಇವನು ಪ್ಲಸ್ ಮನುಷ್ಯ ಈ ಮನುಷ್ಯ. ಇಲ್ಲಿ ಪೂರ್ವ ಪದಗಳಾದ ಅದು ಮತ್ತು ಅವನು ಸರ್ವನಾಮಗಳಾಗಿದ್ದು ಉತ್ತರ ಪದಗಳಾದ ಮಣೆ ಮತ್ತು ಮನುಷ್ಯ ನಾಮಕರಣ ಅಥವಾ ನಾಮಪದಗಳಾಗಿವೆ. ಸೂತ್ರ ಏನು ಹೇಳ್ತೈತೆ ಅಂದ್ರೆ ಪೂರ್ವ ಪದವು ಸರ್ವನಾಮ ಕೃದಂತಗಳ ಒಂದಾಗಿದ್ದು ಉತ್ತರದಲ್ಲಿರುವ ನಾಮ ಪದದೊಡನೆ ಕೂಡಿ ಆಗುವ ಸಮಾಸವೇ ಗಮಕ ಸಮಾಸಗಳು ಎಂದು ಕಂಡುಬರುವುದು. ಯಾವ ಸಮಾಸ? ಗಮಕ ಸಮಾಸ. ಇಲ್ಲಿ ಉದಾಹರಣೆ ಈ ಹೆಂಗಸರು, ಆ ಊರು, ಈ ನಾಯಿ, ಆ ಬೆಟ್ಟ, ಅದೇ ರೀತಿ ಕಡ್ಗೋಲು ಮತ್ತು ಮಾಡಿದಡಿಗೆ ಅಥವಾ ಸಿಡಿಮದ್ದು ಅಥವಾ ಆ ಕಲ್ಲು ಅಥವಾ ಈ ಬೆಕ್ಕು ಅಥವಾ ನೇಯ್ದೆ ವಸ್ತ್ರ. ಅಂಶಿ ಸಮಾಸ ನೋಡ್ರಿ. ಅಂಶಿ ಸಮಾಸ ಕಾಲು ಪ್ಲಸ್ ಮುಂಗಾಲು, ತಲೆ ಪ್ಲಸ್ ಮುಂದಲೆ ಈ ನಿಯಮಗಳು ಕಂಡುಬರ್ತಾವೆ. ಉದಾಹರಣೆಗೆ ಏನು ಕೊಟ್ಟಾರ ಗಮನಿಸಿದಾಗ ಪೂರ್ವ ಪದದ ಅನೇಕ ಅಂಶಗಳು ಪೂರ್ವ ಪದ ಇದು ನೋಡ್ರಿ. ಪೂರ್ವ ಪದದಲ್ಲಿ ಅನೇಕ ಅಂಶಗಳನ್ನು ಮತ್ತು ಅಂಶಿಯು ಉತ್ತರ ಪದದಲ್ಲಿ ಅಂಶಿ ಒಂದು ಅಂಶವಾಗಿದೆ. ಇದು ಉತ್ತರ ಪದ ಅಂಶ ಆದರೆ ಮುಂದಲೆ ಈ ನಿಯಮಗಳನ್ನು ಸೂಚಿಸ್ತದೆ. ಪೂರ್ವ ಪದದ ಅಂಶವಾಚಕವಾಗಿಯೂ ಉತ್ತರ ಪದದಲ್ಲಿ ಅಂಶೀಯವಾಚಕವಾಗಿಯೂ ಇದು ಪೂರ್ವ ಪದದ ಅರ್ಥವನ್ನು ಪ್ರಧಾನವಾಗಿರುವ ಅಂಶಿ ಸಮಾಸ ಎಂದು ಕರೀತಾರೆ. ವೆರಿ ಇಂಪಾರ್ಟೆಂಟ್. ಅಂಶಿ ಸಮಾಸ ಎಂದರೇನು ಕೇಳ್ತಾರೆ. ಇದು ಯಾವುದಂದ್ರೆ HSTR ನಿಯಮಗಳ ಭಾರಿ ಕೇಳ್ತಾನೆ. HSTR ಮತ್ತು GPSTR ಇಲ್ಲಿ ಅಂತರೂ ಕನ್ನಡ ಗ್ರಾಮರ್ ಭಾರಿ ಟಫ್ ಕೇಳ್ತಾನೆ, ನೀವು ನೋಡ್ಕೋದ್ರಿ. ಅದೇ ರೀತಿ ಉದಾಹರಣೆ ಕಾಲು ಪ್ಲಸ್ ಅಡಿ ಅಂಗಾಲು, ಮೂಗಿನ ಪ್ಲಸ್ ತುದಿ ಮೂಗುದುದಿ, ತುದಿ ಮೂಗು ಅದ ತಿಳ್ಕೋದ್ರಿ. ಅದೆಲ್ಲ ಇವನ್ನೆಲ್ಲ ನೋಡ್ಕೋರಿ ನೀವು. ಯಾಕಂದ್ರೆ ಉದಾಹರಣೆಗಳ ಜಾಸ್ತಿ ಕೊಟ್ಟರೆ ನಿಮಗೂ ಅನುಕೂಲ ಆಗತ್ತೆ. ನೀವು ಬರೆದು ನೋಟ್ಸ್ ಮಾಡ್ರೆ ನಿಮ್ಗೆ ಅನುಕೂಲ ಆಗ್ತದೆ. ವಾಕ್ಯ ರಚನಾ ವಿವರಣೆಗಳನ್ನು ನೋಡ್ರಿ. ಮಾತು ಪದಗಳಿಂದ ಆರಂಭವಾಗುತ್ತದೆ, ಆದರೆ ಅದು ವಿಕಾಸಗೊಳ್ಳುವುದು ಮತ್ತು ವಾಕ್ಯಗಳನ್ನು ಮೂಲಕ. ಹಾಗಾಗಿ ಪದಗಳ ಅರ್ಥಪೂರ್ಣ ಸಮೂಹವೇ ವಾಕ್ಯ. ಹಾಗೆಂದ ಮಾತ್ರಕ್ಕೆ ಅದೊಂದು ಪದದ ಗುಂಪಾಗಿರ್ತದೆ ಎಂದು ಹೇಳಲಾಗಿದ್ದು, ಆ ಪದಗಳ ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಣೆಯಾದಾಗ ಮಾತ್ರ ವಾಕ್ಯ ಅನಿಸ್ತದೆ. ಈ ವಾಕ್ಯಗಳನ್ನು ಗಮನಿಸಿ. ಜಿಂಕೆ ಹುಲ್ಲನ್ನು ತಿಂದಿತು. ಸೆಕೆಂಡ್ ಒನ್ ರಾಮನಿಂದ ರಾವಣ ಕೊಲ್ಲಲ್ಪಟ್ಟಿದ್ದ. ಈ ಎರಡು ವಾಕ್ಯಗಳನ್ನು ಸಂಪೂರ್ಣವಾಗಿ ಅರ್ಥವನ್ನು ಕೊಡುತ್ತದೆ. ಇಲ್ಲಿ ಜಿಂಕೆ ಎಂಬ ಕರ್ತೃಪದದ ಹುಲ್ಲು ಎಂದು ಕರ್ಮಪದ ತಿಂದಿತು ಈ ನಿಯಮಗಳನ್ನು ಸೂಚಿಸುತ್ತದೆ. ಕ್ರಿಯಾಪದ ಅರ್ಥಪೂರ್ಣ ವಾಕ್ಯ ಮತ್ತು ಅಂದರೆ ಕರ್ತು ಕರ್ಮಣೀಯ ಕ್ರಿಯಾಪದಗಳ ವ್ಯವಸ್ಥಿತಗೊಂಡಿದ್ದು ಪದದ ಸಮೂಹ. ಆದರೆ ಕೆಲವು ಕ್ರಿಯಾಪದಗಳು ಮತ್ತು ಕರ್ಮಪದಗಳ ಅಪೇಕ್ಷಿಸುವುದಿಲ್ಲ. ಅಂತಹ ಕ್ರಿಯಾಪದದ ಜೊತೆಗೆ ಕರ್ತೃಪದ ಪದ ಇದ್ದರೆ ಅರ್ಥಪೂರ್ಣ ವಾಕ್ಯವಾಗುತ್ತದೆ. ವಾಕ್ಯ ಪ್ರಬಂಧಗಳು.
ಇಲ್ಲಿ ವಾಕ್ಯ ಪ್ರಬಂಧಗಳು ಏನು ವಾಕ್ಯಗಳನ್ನು ಸಾಮಾನ್ಯ ವಾಕ್ಯಗಳ ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯಗಳೆಂದು ವಿಂಗಡಿಸಲಾಗಿದೆ. ಈ ವಾಕ್ಯಗಳಲ್ಲಿ ಸಾಮಾನ್ಯ ವಾಕ್ಯಗಳಲ್ಲಿ ಫಸ್ಟ್ ಒನ್ ಸುಬ್ರಹ್ಮಣ್ಯ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದನು, ಹಕ್ಕಿ ಹಣ್ಣನ್ನು ತಿನ್ನುತ್ತದೆ. ಈ ನಿಯಮಗಳಲ್ಲಿ ಈ ಎರಡು ವಾಕ್ಯಗಳ ಒಂದೊಂದು ಪೂರ್ಣ ಕ್ರಿಯಾಪದಗಳೊಡನೆ ಸ್ವತಂತ್ರ ವಾಕ್ಯಗಳಾಗಿವೆ. ಹೀಗಾಗಿ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಉದಾಹರಣೆಗೆ, ಹುಲಿಯನ್ನು ಕಂಡರೆ ಜಿಂಕೆಗೆ ಭಯ. ಹುಲಿಯನ್ನು ಕಂಡ್ರೆ ಜಿಂಕೆ ಭಯ ಅಲ್ಲ, ತಪ್ಪು ರೀ. ಹೆಂಗೆ ರೀ? ಎರಡು, ನದಿ ಹರಿಯುತ್ತದೆ. ತರ್ಡ್ ಒನ್, ನರ ಸಜ್ಜನ ಬಾಯಲ್ಲಿ ಒಂದು ಹಲ್ಲು ಇಲ್ಲ. ಸಂಯೋಜನ ವಾಕ್ಯ ಫಸ್ಟ್ ಒನ್, ಪಾಂಡವರ ಯಜ್ಞ ತುರಗ ಮಣಿಪುರವನ್ನು ಪ್ರವೇಶಿಸಿ ಆಗ ಬಬ್ರುವಾಹನನು ಅದನ್ನು ಕಟ್ಟಿ ಹಾಕಿದ. ಆದ್ದರಿಂದ ಬಬ್ರುವಾಹನನಿಗೆ ಅರ್ಜುನಿಗೆ ಯುದ್ಧ ನಡೆಯಿತು. ಇಲ್ಲಿ ಮೂರು ವಾಕ್ಯಗಳ ಆದ್ದರಿಂದ ಪದಗಳ ಸಹಾಯದಿಂದ ಒಂದೊಂದು ಸಂಯೋಜನೆಗೊಂಡವು. ಒಂದು ಪೂರ್ಣಾರ್ಥದಲ್ಲ ವಾಕ್ಯವಾಗಿದೆ. ಹೀಗೆ ಸ್ವತಂತ್ರ ವಾಕ್ಯಗಳ ನಿಲ್ಲಬಲ್ಲ ಎಂದು ಅರ್ಥ ಅಥವಾ ಹೆಚ್ಚು ಉಪನ್ಯಾಸ ಸೇರಿಸಿ ಅಥವಾ ಪೂರ್ಣಗಳ ಅಭಿಪ್ರಾಯ ವಾಕ್ಯಗಳನ್ನು ಇದು ಸಂಯೋಜಿತ ವಾಕ್ಯ ಆಗಿದೆ ಎಂಬುದನ್ನು ತಿಳಿಸ್ಬೋದು ರೀ. ಉದಾಹರಣೆಗೆ, ಭರತನು ರಾಮನಿಗೆ ರಾಜ್ಯಭಾರ ಮಾಡುವಂತೆ ಕೇಳಿಕೊಂಡನು, ಆದರೆ ರಾಮನು ಒಪ್ಪಲಿಲ್ಲ. ಸೆಕೆಂಡ್ ಒನ್, ಆಗ ಮಳೆ ಸಣ್ಣ ಹಣಿಯೆತ್ತಿತ್ತು, ಆದ ಕಾರಣ ಕೊಡೆ ಹಿಡಿದುಕೊಂಡು ಪೇಟೆಗೆ ಹೊರಟೆನು. ಥರ್ಡ್ ಒನ್, ಆ ಕೊಳದಲ್ಲಿ ಕೆಲವರು ಸ್ನಾನ ಮಾಡುತ್ತಿದ್ದರು, ಆದರೆ ಕೆಲವರು ಬಟ್ಟೆಯ ಒಗೆಯುತ್ತಿದ್ದರು. ಮಿಶ್ರ ವಾಕ್ಯ ನೋಡ್ರಿ. ಆಶಾ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬ ನೊಂದುಕೊಂಡಳು. ಇದೇ ಮಿಶ್ರ ವಾಕ್ಯ ರೀ, ಎಲ್ಲ ಕೂಡಿ ಸೇರಿದ ಅದೇ ಮಿಶ್ರ ವಾಕ್ಯ. ಇಲ್ಲಿ ಆಕೆ ತುಂಬ ನೊಂದಿಕೊಂಡಳು ಎಂಬ ಪ್ರಧಾನ ವಾಕ್ಯವನ್ನು ಆಶಾ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳು, ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಎಂಬ ಉಪನ್ಯಾಸಕ ಉಪವಾಕ್ಯಗಳನ್ನು ಅಧೀನವಾಗಿ ಮಿಶ್ರ ವಾಕ್ಯ ಎಂದು ಕರೆಯುವರು. ಹೀಗೆ ಒಂದು ಅಥವಾ ಅನೇಕ ವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯಗಳೇ ಮಿಶ್ರ ವಾಕ್ಯ ಎಂದು ಕರೆಯುವರು. ಮಿಶ್ರ ವಾಕ್ಯಗಳೇ ಬರ್ತಾವೆ. ಫಸ್ಟ್ ಒನ್, ತನ್ನ ಹಡಗು ಬಂಡೆಗೆ ತಗುಲಿ ಒಡೆತೆಂದು ಆ ವರ್ತಕನಿಗೆ ತಿಳಿಯಿತು. ಸೆಕೆಂಡ್, ಕೋಟೆಯೊಳಗೆ ಶತ್ರುಗಳನ್ನು ನುಗ್ಗಿದ್ದಾರೆಂಬ ಸುದ್ದಿಯನ್ನು ಕೇಳಿ ಜನಗಳು ತಲ್ಲಣಗೊಂಡರು. ಈ ನಿಯಮಗಳನ್ನು ಹಿಂಗೆ ಕೊಟ್ಟಾರ, ನೋಡ್ಕೊರಿ ಸರಿ. ಹಂಗೆ ಅದೇ ರೀತಿ ನಮ್ಮ ಚಾನಲ್ ಹೊಸದಾಗಿ ಯಾರು ನೋಡ್ತಾರಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಕನ್ನಡ ಗ್ರಾಮರ ಸಂಪೂರ್ಣ ಮಾಹಿತಿಗಳನ್ನು ನಮ್ಮ ಕ್ಲಾಸಿನಲ್ಲಿ ನಾವು ನೀಡ್ತೀವಿ. ಆದ ಕಾರಣ ಮುಂದಿನ ಕ್ಲಾಸ್ನಲ್ಲಿ ಏನೋಣ ಲೇಖನ ಮತ್ತು ಚಿಹ್ನೆಗಳ ವಿವರಣೆಗಳನ್ನು ನೋಡೋಣ. ಅಂದ್ರೆ ಯಾವ್ಯಾವ ಚಿಹ್ನೆ ಬರ್ತಾವೆ, ಯಾವ ಆಕಾರದಲ್ಲಿ ಬರ್ತಾವೆ ಎಂಬುದನ್ನು ನಾವು ನೋಡೋಣ ರೀ.